ಬನ್ನಿ ಇವಾಗ ನಾವಿಲ್ಲಿ ಪುಣ್ಯಕ್ಷೇತ್ರದಲ್ಲಿದ್ದೀವಿ, ದೊಡ್ಡರೆ ಆಶ್ರಮದಲ್ಲಿ. ಇಲ್ಲಿ ನೆಲೆಸಿರುವಂಥ ದೇವಸ್ಥಾನಗಳ ಬಗ್ಗೆ ಪರಿಚಯ ಹೇಳ್ತೀನಿ. ಮೊದಲಿಗೆ ಬಂದು ದ ಕನ್ನೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಫಸ್ಟಿಗೆ ಬಂದು ದತ್ತ ಸ್ವಾಮಿ ಇದೆ. ಮಧ್ಯದಲ್ಲಿ ಕನ್ನೇಶ ದೇವಸ್ಥಾನ, ಕನ್ನೇಶ ಸ್ವಾಮಿ ಇದೆ, ಶಿವ. ಅದ್ರ ಪಕ್ಕದಲ್ಲಿ ತ್ರಿಪುರಾಂಬಿಕಾ ದೇವಿ ನೆಲೆಸಿದ್ದಾರೆ. ಈ ಕಡೆ ಬಂದರೆ ಪ್ರದಕ್ಷಿಣೆ ಹಾಕೋಕ್ಕೆ ಅಂತ ಬಂದರೆ ಈ ಕಡೆ ಸಪ್ತಮಾತೃಕೆಯರು, ಈ ಕಡೆ ನವಗ್ರಹ ಇದೆ. ಆಮೇಲೆ ಅದ್ರ ಪಕ್ಕದಲ್ಲಿ ನಾಗದೇವತೆದು ಪ್ರತಿಷ್ಠಾಪನೆ ಇದೆ. ಸ್ವಲ್ಪ ಮುಂದ್ಗಡೆ ಬಂದರೆ ಇಲ್ಲಿ ಶ್ರೀಪಾದ ವಲ್ಲಭರ ದೇವಸ್ಥಾನ ಇದೆ. ಕೆಳಗಡೆ ನರಸಿಂಹ ಸರಸ್ವತಿಯವ್ರದ್ದು ದೇವಸ್ಥಾನ ಇದೆ. ಪಕ್ಕದಲ್ಲಿ ದತ್ತಾವಧೂತರಾದ ದತ್ತಸ್ವಾಮಿ ನೆಲೆಸಿದ್ದಾರೆ. ಆಮೇಲೆ ಹಾಲಿದೆ ದೊಡ್ಡದು. ಅದ್ರ ಮುಂದ್ಗಡೆ ದತ್ತಾವತಾರಿ ಇದ್ದಾರೆ, ಪಾದುಕೆ ಇದೆ. ಈಗ ಹೊಸದಾಗಿ ಕಟ್ಟಡ ಆಗಿದೆ, ರೀಸೆಂಟಾಗಿ 1 ವರ್ಷ ಆಯಿತು. ಅಪ್ಪನ ಆಶೀರ್ವಾದದಿಂದ ಅದು ಹೇಗೆ ಸಾಧ್ಯ ಆಯಿತು ಅನ್ನೋದು ನಮ್ಗೆ ಯಾರೂ ತಿಳಿದಿಲ್ಲ. ಏನೋ ಒಂದು ಸೇವೆಗೆ ಅಂತ ನಿಂತ್ಕೊಂಡ್ರು ಅಪ್ಪ ನಮಗೆ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಳ್ತೀವಿ. ಆದರೆ ಅಪ್ಪ ಹಿಂದ್ಗಡೆ ಪ್ರೇರಣೆ ಮಾಡಿ ನಿಮಗಾಗುತ್ತೇನೋ, ಬರಲ್ಲ ನಮಗಾಗಲ್ಲ ಅಂದಿದ್ದೆಲ್ಲ ಇಲ್ಲಿ ಈ ಕ್ಷೇತ್ರದಲ್ಲಿ ಬಂದಮೇಲೆ ನಾವೆಲ್ಲ ಕಲ್ತಿದ್ದೀವಿ. ಅಪ್ಪ ನಮಗೆ ಪ್ರತಿಯೊಂದನ್ನು ಎಲ್ಲ ಮಾಡಿಸಿದ್ದಾರೆ. ನಾವೇನು ಆಗಲ್ಲಪ್ಪ, ನಮಗೆ ಬರಲ್ಲಪ್ಪ ಅಂದಿದ್ನೆಲ್ಲ ನಮ್ಮ ಕೈಯಿಂದ ಮುಖಾಂತರ ಅಪ್ಪನ ಆಶೀರ್ವಾದದಿಂದ ನಮಗೆಲ್ಲ ದಯಪಾಲಿಸಿದ್ದಾರೆ. ಅದೇ ಥರ ಉದಾಹರಣೆ ಹೇಳಬೇಕು ಅಂತಂದರೆ, ಆ ದೊಡ್ಡ ಕಟ್ಟಡ ನೋಡಿದ್ದೀರಲ್ವಾ, ಅಲ್ಲಿ ಆ ದೊಡ್ಡ ಕಟ್ಟಡನೇ ಉದಾಹರಣೆ. ಅದು ಸ್ಟಾರ್ಟಿಂಗ್ ಕಟ್ಟಬೇಕಾದ್ರೆ ಇದು ಹೇಗೆ ಕಟ್ತಾರೋ, ಎಷ್ಟು ವರ್ಷ ಟೈಮ್ ತಗೊಳ್ತಾರೋ ಅಂತ ನಾವೇ ಭಕ್ತರು ಬಂದಾಗೆಲ್ಲ ಅನ್ಕೊತಿದ್ವಿ. ಆದರೆ ಅಪ್ಪನ ಆಶೀರ್ವಾದದಿಂದ ಆ ಕಟ್ಟಡ ಹೇಗಾಯ್ತೋ, ಹೇಗೆ ಮಾಡಿದ್ವಿ ಅನ್ನೋದು ಸಾಕ್ಷಾತ್ ಅಪ್ಪನಿಗೆ, ಭಗವಂತನಿಗೆ, ಶ್ರೀಪಾದ ವಲ್ಲಭರಿಗೆ ಗೊತ್ತು. ನಮ್ಗೆ ಯಾರಿಗೂ ಗೊತ್ತಿಲ್ಲ. ಒಂದು ಮಾಯೆಯಲ್ಲಿ ನಮ್ಮನ್ನ ಅಪ್ಪ ಮುಳುಗಿಸಿರ್ತಾರೆ ಅನ್ನೋದಕ್ಕೆ ಸಾಕ್ಷಾತ್ ಈ ಕ್ಷೇತ್ರನೇ ಸಾಕ್ಷಿ ಅಂತ ನಾನು ಹೇಳ್ತಿದ್ದೀನಿ. ಏನು ಭಜನೆ, ಧ್ಯಾನ, ಪೂಜೆ ಇದನ್ನ ಮಾಡ್ಕೊಂಡು ಇದೀವಿ ನಾವಿಲ್ಲಿ. ಇಷ್ಟೇ, ನಿಮಗೆಲ್ಲ ಒಳ್ಳೆಯದಾಗಲ್ಲ. ಇಡೀ ವಿಶ್ವದ ಭಗವಂತ ಸಕಲ ಜೀವಿಗಳಿಗೂ ಒಳ್ಳೆಯದಾಗಲಿ, ಸಕಲ ಜನರಿಗೂ ಒಳ್ಳೆಯದಾಗಲಿ. ಭಕ್ತಿ, ಜ್ಞಾನ, ವೈರಾಗ್ಯ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಶರಣು ದತ್ತ ಪುರಾಣಂ ಅಂತ ಆಶ್ರಮದಲ್ಲಿ ಪಾರಾಯಣ ಮಾಡ್ತಿದ್ದಾರೆ. ಅದು ಯಾವ ಥರ ಮಾಡ್ತಿದ್ದಾರೆ, ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೂ ಮುಂಚೆ ಕರೋನಾ ಟೈಮಲ್ಲಿ ಸುಮಾರು 5-6 ವರ್ಷದಿಂದ ಪಾರಾಯಣ ಇಲ್ಲಿ ಮಾಡಿರಲಿಲ್ಲ ಆಶ್ರಮದಲ್ಲಿ. ಮನೆಯಲ್ಲೇ ಮಾಡೋಕ್ಕೆ ಹೇಳಿದರು ಅಪ್ಪ ಅವರು, ಮನೆಯಲ್ಲೇ ಮಾಡಿದರು. ಬಟ್ ಅಪ್ಪನ ಕೃಪೆಯಿಂದ ಇವಾಗ 3 ದಿನದಿಂದ ಮಾಡ್ತಿದ್ದಾರೆ ಇಲ್ಲಿ. ದತ್ತ ಪುರಾಣಂ ಅಂತ ಗ್ರಂಥ ಓದ್ತಿದ್ದಾರೆ. ಭಕ್ತಾದಿಗಳೆಲ್ಲ ಯಾವ ಥರ ಪಾರಾಯಣ ಮಾಡ್ತಿದ್ದಾರೆ, ಅದು ಹೇಗೆ ಅಂತ ನೋಡಿ ತಿಳ್ಕೊಳ್ಳೋಣ ಬನ್ನಿ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಶರಣು. ನಾವಿವತ್ತು ಬಂದಿರೋದು ಪುಣ್ಯಕ್ಷೇತ್ರವಾದಂಥ ಶ್ರೀ ಕ್ಷೇತ್ರ ದೊಡ್ಡೇರೆ ಆಶ್ರಮದಲ್ಲಿದ್ದೀವಿ ಬಂದಿರೋದು. ಇಲ್ಲಿ ಸಾಕ್ಷಾತ್ ಪರಮಹಂಸ ಸದ್ಗುರು ಅವರು ಶ್ರೀಸತ್ ಉಪಾಸಿ ದತ್ತಾವತಾರಿಯಾಗಿ ನೆಲೆ ನಿಂತಿದ್ದಾರೆ, ಇಲ್ಲಿ ನೆಲೆಸಿದ್ದಾರೆ. ಬಂದಂಥ ಭಕ್ತಾದಿಗಳಿಗೆಲ್ಲ ಕೃಪೆಯನ್ನು ಮಾಡುತ್ತಾ, ಅನುಗ್ರಹವನ್ನು ಮಾಡುತ್ತಾ ಆಶೀರ್ವದಿಸಿದ್ದಾರೆ. ಬನ್ನಿ, ಕೃಪೆ ಪಡ್ಕೊಂಡಿರೋಂಥ ಭಕ್ತಾದಿಗಳ ಬಗ್ಗೆ
ಕೇಳೋಣ. ಅವರ ಅನುಭವ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚ್ಕೊಳ್ಳೋಣ. ಜೈ ಗುರುದೇವದತ್ತ. ನನ್ನ ಹೆಸರು ಶಿವಣ್ಣ ಅಂತ. ನಾವು ಈ ಕ್ಷೇತ್ರದಲ್ಲಿ 20 ವರ್ಷದಿಂದ ಸೇವೆ ಮಾಡ್ತಿದ್ದೀವಿ. ಈ ಕ್ಷೇತ್ರದ 18ನೇ ಕ್ಷೇತ್ರ ಎಂದು ಆ ಭಗವಂತನೇ ಬಂದು ಇದನ್ನು ನಾಮಕರಣ ಮಾಡಿದ್ದಾರೆ. ಅಲ್ಲಿಯೂ 8 1 ಸಂಖ್ಯೆ 9 ಆಗುತ್ತೆ. ಈ ಕ್ಷೇತ್ರದಲ್ಲಿ ಗರ್ಭಗುಡಿ ಆಗಲಿ, ಮಂಟಪ ಆಗಲಿ, ಕಲ್ಯಾಣಿ ಆಗಲಿ, ದೀಪಲೆ ಕಂಬ ಆಗಲಿ, ನೋಡಿರಿ ಗರ್ಭಗುಡಿ 9 9 ಸಂಖ್ಯೆ ಬರೋಂಗೆ ನಿರ್ಮಾಣ ಮಾಡಿದ್ದಾರೆ. ಗರ್ಭಗುಡಿ ಮುಂದುದು 45 36 ಅದು 9 9 ಸಂಖ್ಯೆ ಬರೋಂಗೆ ನಿರ್ಮಾಣ ಮಾಡಿದ್ದಾರೆ. ಆ ಕಡೆ ಈ ಕಡೆ ಪಕ್ಕದಲ್ಲಿ ಇವು ನವಗ್ರಹಗಳು ಮತ್ತು ಆ ಕಡೆ ದೇವತೆಗಳ ಮಂಟಪನೂ 9 9 ಸಂಖ್ಯೆ ಬರೋಂಗೆ ನಿರ್ಮಾಣ ಮಾಡಿದ್ದಾರೆ. ಮತ್ತು ಹಾಗೆ ಕಲ್ಯಾಣಿ ಸಹ ಆ 36 36 ಅದು 9 9 ಸಂಖ್ಯೆ ಬರೋಂಗೆ ನಿರ್ಮಾಣ ಮಾಡಿದ್ದಾರೆ. ಮತ್ತು ಆ ದೇವಸ್ಥಾನದ ಮುಂದೆ ದೀಪಲೆ ಕಂಬ ಅದು ಸಹ 36 ಸಂಖ್ಯೆ ಬರೋಂಗೆ ನಿರ್ಮಾಣ ಮಾಡಿದ್ದಾರೆ. ಈ ರೀತಿ ಇದು ಶ್ರೀಪಾದ ವಲ್ಲಭರ ಸಂಖ್ಯೆ. ಇಲ್ಲಿ ವಿಶೇಷವಾಗಿ ಭಜನೆ, ಪೂಜೆ, ಧ್ಯಾನ ಇಷ್ಟಕ್ಕೆ ಮಾತ್ರ ಇಲ್ಲಿ ಪ್ರಾಧಾನ್ಯತೆ ಇರುತ್ತೆ. ಇನ್ನು ಬೇರೆ ಯಾವುದಕ್ಕೂ ಸಂಸಾರಕ್ಕಾಗಲಿ, ಹೊರಗಿನ ಪ್ರಪಂಚದ್ದಾಗಲಿ, ಇಲ್ಲ ರಾಜಕೀಯವಾಗಲಿ ಯಾವುದಕ್ಕೂ ಇಲ್ಲಿ ಅವಕಾಶ ಇರೋದಿಲ್ಲ. ಇಲ್ಲಿ ಭಕ್ತಿ, ಭಜನೆ, ಧ್ಯಾನ ಇಷ್ಟಕ್ಕೆ ಅವಕಾಶ ಇರುತ್ತೆ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಗುರುದೇವದತ್ತ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದೊಡ್ಡೇರಿ ಶ್ರೀ ಕ್ಷೇತ್ರ ಇದು 18ನೆಯ ಶ್ರೀ ಕ್ಷೇತ್ರ ಅಂತ ಸ್ವಾಮಿ ಪ್ರಭಾಕರರು ಘೋಷಣೆ ಮಾಡಿರುವಂಥದ್ದು. ಪ್ರಭಾಕರ ಸ್ವಾಮಿಗಳು ಅಂದರೆ ಅಪ್ಪಾಜಿಯವರು ಬೆಳಿಗ್ಗೆ ಶಿವನೇ ಸಾಧುವಿನ ರೂಪದಲ್ಲಿ ಅವರ ಮನೆಗೆ ಆಗಮಿಸಿ, ನೀನು ಇಲ್ಲಿಯೇ ನೆಲೆಸಬೇಕು, ಇದು 18ನೆಯ ಶ್ರೀ ಕ್ಷೇತ್ರ, ಶಿವನೇ ಅವ್ಯಕ್ತವಾಗಿ ನಡೆಸಿಕೊಂಡು ಹೋಗುವಂಥ ಕ್ಷೇತ್ರ ಇದು, ಇಲ್ಲಿ ಇದ್ದು ಬರುವಂಥ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವದಿಸುತ್ತಾ ಭಕ್ತರನ್ನು ಸಾಯುಜ್ಯಕ್ಕೆ ಒಯ್ಯುವಂಥ ಗುರು ಆಗಿ ನೀನು ಬೆಳಗಬೇಕು ಅಂತ ಭಗವದ್ವಾಣಿ ನುಡಿದ ಪ್ರಕಾರವಾಗಿಯೇ ನಡೆದಿರುವಂಥದ್ದು. ಇಲ್ಲಿ ಏನೇನು ಇಲ್ಲಿ ನಿರ್ಮಾಣಗಳಾಗಲಿ, ಬರುವಂಥ ಭಕ್ತರ ಒಂದು ಇಷ್ಟಾರ್ಥಗಳು ನೆರವೇರುವಂಥದ್ದಾಗಲಿ ಎಲ್ಲವೂ ಕೂಡ ಸಾಕ್ಷಾತ್ತಾಗಿ ಪರಮಾತ್ಮನಿಂದಲೇ ನಡೀತಾ ಇರುವಂಥದ್ದು. ಈ ಜಗತ್ತಿನಲ್ಲಿ ಹಲವಾರು ಮಹಾತ್ಮರು ಬೇರೆ ಬೇರೆ ಒಂದು ಪ್ರಕಾರವಾಗಿ ಅವತರಿಸಿ ಅವರದೇ ಆದಂಥ ಒಂದು ಶೈಲಿಯಲ್ಲಿ ಭಕ್ತರನ ಉದ್ಧಾರವನ್ನು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಅಪ್ಪಾಜಿಯವರು ಪರಮ ಪೂಜ್ಯ ಶ್ರೀ ಸತ್ತುಪಾಸಿ ಅಪ್ಪನವರು, ಅವರು ತುಂಬ ಕಡು ಬಡತನದ ಒಂದು ಕುಟುಂಬದಲ್ಲಿ ಅವರು ಜನ್ಮ ತಾಳಿ ಇಲ್ಲಿಯ ಹತ್ತಿರದಲ್ಲಿ ಉಪ್ಪಾರಹಟ್ಟಿ ಅನ್ನುವ ಒಂದು ಸಣ್ಣ ಗ್ರಾಮದಲ್ಲಿ ರೈತ ಕುಟುಂಬದಲ್ಲಿ ಅವರು ಜನಿಸ್ತಾರೆ. ಅಲ್ಲಿ ಅವರು ಶಾಲಾ ವ್ಯಾಸಂಗವನ್ನು ಒಂದು 7ನೇ ತರಗತಿವರೆಗೂ ಮಾಡಿದ ನಂತರ ಅವರ ತಂದೆಯವರು ಹೇಳ್ತಾರೆ, ನೀನು ಓದಿದ್ದು ಸಾಕು, ಇನ್ನು ಹಸುಗಳನ್ನು ಎತ್ತುಗಳನ್ನು ನೋಡಿಕೊಂಡು ನೀನು ಕೆಲಸ ಮಾಡಿಕೊಂಡಿರುವಂಥ ಆ ತಂದೆಯ ವಾಕ್ಯವನ್ನು ಪಾಲಿಸ್ತಾ ಅವರು ಈ ಪ್ರದೇಶ ಎಲ್ಲನೂ ಅಪ್ಪನವರ ತಂದೆಯವರ ಹೊಲ, ಇದು ಉಪ್ಪಾರಹಟ್ಟಿಗೆ ಕೆಲವು ಕಿಲೋಮೀಟರ್ಗಳ ದೂರದಲ್ಲಿರುವಂಥ ಈ ಹೊಲದ ಪ್ರದೇಶದಲ್ಲಿ ಅವರು ತಂದೆ ವಾಕ್ಯದ ಅನುಸಾರವಾಗಿ ಹೊಲದ ಕೆಲಸವನ್ನು ಮಾಡ್ತಾ ಮತ್ತು ಹಸುಗಳನ್ನು ನೋಡ್ಕೊಳ್ತಾ ಅವರು ತಮಗೆ ಬಾಲ್ಯದಿಂದಲೂ ಬಹಳಷ್ಟು ಅಂತರಂಗದಲ್ಲಿ ಸದಾ ಭಗವಂತನ ಕಡೆಗೆ ಧ್ಯಾಸ, ನಿರಂತರವಾಗಿ ಭಗವಂತನ ಸ್ಮರಣೆ ಇದನ್ನು ಮಾಡ್ತಾ ಮಾಡ್ತಾ ಅವರು ತಮ್ಮ ದಿನನಿತ್ಯದ ಕಾರ್ಯವನ್ನು ಮಾಡ್ತಿರ್ತಾರೆ. ಈ ಹೊಲಕ್ಕೆ ಸಮೀಪದಲ್ಲಿಯೇ ಒಂದು ಪಾಳು ಬಿದ್ದ ಶಿವಾಲಯ ಇರುತ್ತೆ. ಅದು ಸುಮಾರು 800 900 ವರ್ಷಗಳಿಗೂ ಇನ್ನೂ ಹೆಚ್ಚಿನ ಹಳೆಯ ಒಂದು ಪುರಾತನ ದೇಗುಲ. ಅದು ಚೋಳರ ಕಾಲದ ಒಂದು ದೇಗುಲ. ಅತ್ಯಂತ ಸುಂದರವಾದಂಥ ದೊಡ್ಡದಾದಂಥ ಒಂದು ಶಿವಲಿಂಗ. ಆದರೆ ಆ ಕಾಲದಲ್ಲಿ ಸುತ್ತ ಎಲ್ಲ ಗಿಡಗಳು ಬೆಳೆದು ಪೊದೆಗಳು ಬೆಳೆದು ಮುಳ್ಳಿನ ಗಿಡಗಳಿಂದ ಆವೃತವಾಗಿ ಯಾರೂ ಅಲ್ಲಿಗೆ ಹೋಗ್ತಾ ಇರಲ್ಲ. ನಿತ್ಯದ ಒಂದು ಪೂಜಾ ಕಾರ್ಯಗಳು ಏನೂ ನಡೀತಾ ಇರಲ್ಲ. ಹೀಗೆ ಒಂದು ಪಾಳು ಬಿದ್ದ ಶಿವಾಲಯವು ತಾವು ಕೆಲಸ ಮಾಡ್ತಿದ್ದಂಥ ತಮ್ಮದೇ ಆದ ಜಮೀನಿನ ಹತ್ತಿರದಲ್ಲೇ ಸಿಕ್ಕಾಗ ಅವರಿಗೆ ಸಹಜವಾಗಿ ಅವರಲ್ಲಿ ಒಂದು ಭಕ್ತಿ ಅನ್ನೋದು ಇದ್ದಾಗ ಅವರು ಆ ಕಡೆಗೆ ಆಕರ್ಷಿತರಾಗ್ತಾರೆ. ಆದರೆ ದೂರದಿಂದಲೇ ಒಂದು
ಆ ದೇವರ ಹೆಸರನ್ನು ಕನ್ನೇಶ್ವರ ಕನ್ನೇಶ್ವರ ಅಂತ ಶಿವನಾಮ ಸ್ಮರಣೆಯನ್ನು ಮಾಡ್ತಾ ಅವರು ನಿತ್ಯದ ಪ್ರತಿಯೊಂದು ಕಾರ್ಯದಲ್ಲೂ ಪ್ರತಿ ಉಸಿರಿನಲ್ಲೂ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಅವನ ಅನುಗ್ರಹವನ್ನು ಪಡಿತಾ ಇರ್ತಾರೆ. ಹೀಗಿರುವಾಗ ಒಂದು ದಿನ ಅಪ್ಪನವರಿಗೆ ಕನಸಿನಲ್ಲಿ ಇಬ್ಬರು ವಟುಗಳು ಕಾಣಿಸಿಕೊಂಡು ಕನ್ನೇಶ್ವರನಿಗೆ ಹೂಗಳನ್ನು ಕೊಡಬೇಕಂತೆ ಅಂತ ಒಂದು ಸೂಚನೆಯನ್ನು ಹೇಳ್ತಾರೆ. ಇದು ಭಗವಂತನ ಸೂಚನೆ ಅಂತ ಆ ಮಧ್ಯರಾತ್ರಿಯಲ್ಲೇ ಅಪ್ಪ ಆ ಹೊಲದಲ್ಲಿ ಬೆಳೆದಿದ್ದಂಥ ಚೆಂಡು ಹೂವಿನ ರಾಶಿಯನ್ನು ಆವಾಗಲೇ ಬಿಡಿಸಿ ತಗೊಂಡು ಹೋಗಿ, ಅದುವರೆಗೆ ಅವರು ಎಂದೂ ಆ ಶಿವಾಲಯದೊಳಗೆ ಹೋಗಿರಲ್ಲ, ಅವತ್ತಿನ ದಿನ ಆ ಅರ್ಧರಾತ್ರಿಯಲ್ಲಿ ಪರಮಾತ್ಮ ಕೇಳಿದನೆ ನಾನು ಕೊಟ್ಟು ಬಿಡಬೇಕು ಅನ್ನೋ ಒಂದು ಉನ್ಮತ್ತ ಒಂದು ಭಕ್ತಿ, ಆ ಭಕ್ತಿಯ ಪರಾಕಾಷ್ಠೆಯಲ್ಲಿ ಅವರು ತಗೊಂಡೋಗಿ ಅವತ್ತು ಆ ಕತ್ತಲಲ್ಲಿ ನೋಡ್ತಾರೆ. ಅದು ಒಂದು ಶಿವಲಿಂಗ, ಇದು ದೊಡ್ಡದಾದಂಥ ಒಂದು ಶಿವಲಿಂಗ ಅಂತ ಗೊತ್ತಾಗುತ್ತೆ. ಅದರ ಮೇಲೆ ಭಕ್ತಿಪೂರ್ವಕವಾಗಿ ಸುರಿತಾರೆ. ಇದು ಮೊದಲನೇ ಪೂಜೆ, ಭಗವಂತನೇ ಕೇಳಿ ಮಾಡಿಸ್ಕೊಂಡಂಥ ಮೊದಲನೇ ಪೂಜೆ. ಅಲ್ಲಿಂದ ಮುಂದಕ್ಕೆ ಅಪ್ಪ ಅಲ್ಲೆಲ್ಲ ಸ್ವಚ್ಛ ಮಾಡೋದು, ನಿರಂತರವಾಗಿ ಅಲ್ಲಿ ಸ್ಮರಣೆ ಮಾಡೋದು, ಅಲ್ಲೇ ಇದ್ದಂಥ ಬಾವಿಯಿಂದ ನೀರು ತಂದು ಮನಸ್ಸೋ ಇಚ್ಛೆ ಮನಪೂರ್ವಕವಾಗಿ ಆ ಪರಮಾತ್ಮನಿಗೆ ಶ್ರೇಷ್ಠವಾದ ರೀತಿಯಲ್ಲಿ ಅವರು ತಮ್ಮ ಭಕ್ತಿಯನ್ನು ಅರ್ಪಿಸ್ತಾ ಹೋಗ್ತಾರೆ. ಕಾಲಕ್ರಮೇಣವಾಗಿ ಅಪ್ಪ ಈ ಯಾವುದೇ ಒಂದು ಜಗತ್ತಿನ ಜಂಜಾಟ ಬೇಡ, ನನಗೆ ಇದು ಸಂಸಾರದ ಬಂಧಗಳು ಬೇಡ, ನಾನು ಹೊರಟು ಹೋಗಿಬಿಡಬೇಕು, ಯಾವ ನನಗೆ ಮಠ ಸ್ವಾಮಿತ್ವ ಇದು ಯಾವುದು ಬೇಡ, ನಾನು ಹೊರಟು ಹೋಗಿಬಿಡಬೇಕು, ಇದು ನನಗಿಷ್ಟ ಇಲ್ಲ ಅಂತ ಅವರಲ್ಲಿ ಒಂದು ನಿರ್ಧಾರ ಮಾಡ್ಕೊತಾರೆ. ಅವತ್ತಿನ ದಿನ ಅವರ ಮನೆಗೆ ಅವರು ಹೋಗೋಕ್ಕೆ ಬಿಡದಂತೆ ತಡೆಯೋ ರೀತಿಯಲ್ಲಿ ಒಬ್ಬ ಸಾಧುಗಳು ಬರ್ತಾರೆ. ಸಾಧುಗಳು ಬಂದು ಅವರು ಪ್ರಭಾಕರ ಸ್ವಾಮಿಗಳು ಅಂತ, ಅವರು ಹಿಂದೆ ಅಪ್ಪನಿಗೆ ಮಾತ್ರ ಗೊತ್ತಿರೋ ಅಂಥ ಘಟನೆಗಳು, ಯಾರಿಗೂ ಗೊತ್ತಿಲ್ಲದಿರೋ ಅಂಥ ಘಟನೆಗಳು ಅನೇಕವನ್ನು ಅವರು ತಿಳಿಸ್ಕೊಡ್ತಾರೆ. ತನ್ಮೂಲಕ ಅವರು ಪರಮಾತ್ಮನೇ ಬಂದಿರುವುದು, ಕೈಲಾಸದಿಂದ ಈಗ ತಾನೇ ಈ ಶರೀರವನ್ನು ಧರಿಸಿಕೊಂಡು ಬಂದೆ, ನಿನಗಾಗಿಯೇ ಬಂದೆ ಅಂತ ನಿರೂಪಿಸ್ತಾರೆ. ಶಿವನೇ ಬಂದಿರುವುದು ಅಂತ ಮನಗಾಣಿಸಿ ಅನೇಕ ಪ್ರಸಂಗಗಳನ್ನ ಹೇಳೋ ಮೂಲಕ ಅವರು ನಿರೂಪಿಸಿ, ಬಳಿಕ ಅವರು ಅಪ್ಪನಿಗೆ ಇಲ್ಲೇ ಇರಬೇಕು, ಇದು ನೀನು ಇಲ್ಲೇ ನೆಲೆಸಬೇಕು, ಇದು 18ನೇ ಶ್ರೀಕ್ಷೇತ್ರ, ಎಲ್ಲಿ ಆಸೆಗಳಿಲ್ಲ, ಎಲ್ಲಿ ಅಹಂಕಾರಗಳಿಲ್ಲ, ಎಲ್ಲಿ ಆಡಂಬರವಿಲ್ಲ, ಎಲ್ಲಿ ಎಲ್ಲವೂ ಶಿವನಿಚ್ಛೆಯಂತೆ ನಡೆಯುತ್ತೆ, ಅದೇ ಪರಮಾತ್ಮನ ನಡೆಸುವಂಥ ಕ್ಷೇತ್ರಗಳು. ಅಂಥ ಕ್ಷೇತ್ರಗಳಲ್ಲಿ ಇದು 18ನೇ ಶ್ರೀಕ್ಷೇತ್ರ, ಇಲ್ಲಿ ಶಿವನೇ ಅವ್ಯಕ್ತವಾಗಿದ್ದು ನಡೆಸಿಕೊಂಡು ಹೋಗುತ್ತಾನೆ, ನೀನು ಇಲ್ಲಿಯೇ ಇದ್ದು ಬರೋ ಭಕ್ತರಿಗೆ ನೀನು ಒಳ್ಳೆಯದಾಗಲಿ ಅಂತ ಹರಿಸ್ತಾ ನೀನಿಲ್ಲೇ ನೆಲೆಸು, ಎಲ್ಲವನ್ನೂ ಪರಮಾತ್ಮನೇ ನಡೆಸಿಕೊಂಡು ಹೋಗುತ್ತಾನೆ ಅಂತ ಆದೇಶವನ್ನು ನೀಡಿ, ಆ ರೀತಿಯಾಗಿ ಒಂದು ಶಿವನ ಆದೇಶದಂತೆ ಅಪ್ಪನವರು ಇಂದು ಸಾಕ್ಷಾತ್ ಶಿವಸ್ವರೂಪಿಗಳು. ಶಿವ ಬೇರೆ ಅಲ್ಲ, ಗುರು ಬೇರೆ ಅಲ್ಲ, ಅಪ್ಪ ಬೇರೆ ಅಲ್ಲ, ಇದು ಬರುವಂಥ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಅವರ ಅಂತರಂಗದಲ್ಲಿ ಇದು ಅದನ್ನು ಮನಗಂಡಿದ್ದಾರೆ. ಅನೇಕ ಒಂದು ನೂರಾರು ಸಾವಿರಾರು ದೃಷ್ಟಾಂತಗಳ ಮೂಲಕ ಪರಮಾತ್ಮ ಸ್ವರೂಪಿಗಳೇ ಇವರು ಅಂತ ಅವರು ಕಂಡುಕೊಂಡಿದ್ದಾರೆ, ಪೂಜಿಸ್ತಾ ಇದ್ದಾರೆ. ಸಾವಿರಾರು ಮನೆಗಳಲ್ಲಿ ಅಪ್ಪನ ಸಾಕ್ಷಾತ್ ಶಿವ ಅಂತ ಪೂಜಿಸ್ತಾ ಇದ್ದಾರೆ. ಮತ್ತು ಅಪ್ಪನ ಗುರುಗಳು ಶ್ರೀ ಹನುಮಂತಜ್ಜನವರು ಅಂತ, ಅವರು ದೊಡ್ಡೇರಿಯವರು, ಅವರು ಬ್ರಹ್ಮಜ್ಞಾನಿಗಳು, ಅದ್ವೈತಿಗಳು. ಅವರು ಅಪ್ಪನಿಗೆ ಕನ್ನೇಶ್ವರ ಗುಡಿಯ ಬಳಿಯಲ್ಲೇ ಸಿಗ್ತಾರೆ. ಅವರು ಅಪ್ಪನಿಗೆ ಉಪದೇಶವನ್ನು ನೀಡಿ, ದತ್ತನೇ ನಿನ್ನ ಗುರು, ದತ್ತ ಪರಂಪರೆ ನಿನ್ನದು ಅಂತ ಅವರು ಅಪ್ಪನಿಗೆ ಒಂದು ಆದೇಶವನ್ನು ಕೊಡ್ತಾರೆ, ಉಪದೇಶವನ್ನು ಕೊಡ್ತಾರೆ. ಆ ನಂತರದಲ್ಲಿ ಅಪ್ಪ ಗುರುವಿನ ವಾಕ್ಯದ ಅನುಸಾರವಾಗಿ ಇಲ್ಲಿ ದತ್ತಾತ್ರೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಗುರುವಿನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಪ್ಪ ಅಲ್ಲಿಂದ ಈಚೆಗೆ ಇಲ್ಲಿ ದತ್ತಾತ್ರೇಯ ಪರಂಪರೆಯ ದತ್ತಾತ್ರೇಯ ಸ್ವಾಮಿ, ಶ್ರೀಪಾದ ಶ್ರೀವಲ್ಲಭ ಸ್ವಾಮಿ, ನರಸಿಂಹ ಸರಸ್ವತಿ ಯತಿವರಿಯರು, ಹೀಗೆ ದತ್ತ ಕ್ಷೇತ್ರವಾಗಿ ಅಪ್ಪ ನಿರಂತರವಾಗಿ ದತ್ತನ ಸೇವೆಯನ್ನು ಮಾಡ್ತಾ, ದತ್ತ ಭಕ್ತರನ್ನು ಹರಸ್ತಾ ಅನುಗ್ರಹಿಸುತ್ತಾ, ಮತ್ತು ದತ್ತ ಭಕ್ತರಿಗೆ ನಿರಂತರವಾಗಿ ಅವರ ಜೀವನದ ಪ್ರತಿಯೊಂದು ಆಗು ಹೋಗುಗಳಲ್ಲಿ ಎಡಬಿಡದೆ ವ್ಯಕ್ತವಾಗಿ ಅವ್ಯಕ್ತವಾಗಿ ಆಶ್ರಯವನ್ನು ನೀಡಿ ಪರಮಾತ್ಮ ಸ್ವರೂಪರೇ ಆಗಿ ಇಲ್ಲಿ ನೆಲೆಸಿ ನಡೆದಾಡುವ ಭಗವಂತನೇ ಅಂತ ನಿರೂಪಿಸಿದ್ದಾರೆ. ಇದು ಪ್ರತಿಯೊಬ್ಬ ಭಕ್ತರ ಅಂತರಂಗದ ನುಡಿ. ಅವರ ಜೀವನನೇ ಹೇಳುತ್ತೆ, ನಾವಿವತ್ತು ಇದ್ದೀವಿ ಅಂದರೆ ಅಪ್ಪ ಕಾರಣ ಅಂತಾರೆ.
ನಮ್ಮ ಜೀವನದಲ್ಲಿ ನಡೆದಿರೋ ಅನೇಕ ಪವಾಡ ಸದೃಶವಾದ ಘಟನೆಗಳು, ಎಷ್ಟೋ ಅಪಘಾತಗಳಲ್ಲಿ ಸುರಕ್ಷಿತವಾಗಿ ನಾವು ಪಾರಾಗಿದ್ದೀವಿ. ಎಷ್ಟೋ ಬಗೆಹರಿಸಲಾಗದಂಥ ಒಂದು ಕಾಯಿಲೆಗಳು ಅಪ್ಪನ ನುಡಿ ಮಾತ್ರದಿಂದ, ಅವರ ಕೈಯಿಂದ ಅವರು ಭಸ್ಮ ಕೊಟ್ಟ ಮಾತ್ರದಿಂದ ನಮಗೆ ಬಗೆಹರಿದು ಹೋಗಿದೆ, ಶಸ್ತ್ರಚಿಕಿತ್ಸೆನೇ ಇಲ್ಲದೆ ಪರಿಹಾರ ಆಗಿದೆ ಇಂಥ ಹೇಳೋರು ಅಸಂಖ್ಯ. ಅಷ್ಟು ಘಟನೆಗಳು, ಅಷ್ಟು ಲೆಕ್ಕವಿಲ್ಲದಷ್ಟು ನಡೀತಾ ಇರೋದಕ್ಕೆ ಕಾರಣ ಅವರು ಸತ್ಯವಾಗಿಯೂ ಅವರು ಮಾನವ ರೂಪದಲ್ಲಿ ಬಂದಿರುವಂಥ ಅವತಾರ ಪುರುಷರು. ಅನೇಕ ಮಹಾತ್ಮರದು ಬೇರೆ ಬೇರೆ ಒಂದು ಪಥದಲ್ಲಿ ಅವರು ಪರಮಾತ್ಮನ ಕಡೆಗೆ ಭಕ್ತರನ್ನು ಉದ್ಧರಿಸಿ ಕೊಂಡೊಯ್ಯಲಿಕ್ಕೆ ಅಂತಲೇ ಬಂದಿರ್ತಾರೆ. ಅಪ್ಪನವರು ಒಂದು ಬಡತನದ ಒಂದು ಜೀವನದಲ್ಲಿ ಬಂದ್ರೂ ಭಗವತ್ ಪ್ರಾಪ್ತಿಗೆ ಯಾವುದೂ ಅಡ್ಡಿಯಲ್ಲ ಅಂತ ನಿರೂಪಿಸಿದ್ದಾರೆ. ಅವರು ಗೃಹಸ್ಥರಾಗಿ ಕುಟುಂಬದ ಜೊತೆಗಿದ್ದಾರೆ, ಬಂಧುವರ್ಗದವರ ಜೊತೆಗಿದ್ದಾರೆ. ಅವರನ್ನು ಎಲ್ಲರನ್ನೂ ಕೂಡ ಭಗವಂತನ ದಾರಿಯಲ್ಲಿ ಕರೆದೊಯ್ತಾ ಎಲ್ಲರನ್ನೂ ಉದ್ಧಾರ ಮಾಡ್ತಿದ್ದಾರೆ. ಇದು ಸಂಸಾರ ಬಂಧನ ಅಲ್ಲ, ಬಡತನ ಯಾವುದು ಅಡಚಣೆ ಅಲ್ಲ. ಆ ರೀತಿಯಾಗಿ ಭಕ್ತಿ ಮಾಡಲಿಕ್ಕೆ ಆ ಭಗವಂತನ ಕೃಪೆನೂ ಇರಬೇಕು. ಆ ಭಕ್ತಿ ಮಾಡೋಕ್ಕೆ ಸತ್ಯವಾಗಲೂ ಪ್ರಪಂಚದ ಯಾವುದೇ ಒಂದು ಪರಿಸ್ಥಿತಿಗಳು ಅಡೆತಡೆ ಇಲ್ಲ ಅಂತ ಇವತ್ತಿಗೂ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಭಕ್ತಿ ಮತ್ತು ಸೇವೆ ಇದರ ಒಂದು ಮಹತ್ವವನ್ನು ಮನಗಾಣಿಸ್ತಾ ಎಲ್ಲ ಪ್ರಾಪಂಚಿಕವಾದ ಇಷ್ಟಾರ್ಥಗಳನ್ನು ನಡೆಸ್ತಾ ಇದ್ದೂ ನೀವು ಆ ಕಡೆಗೆ ಮನಸ್ಸು ಕೊಡಬೇಡ್ರಿ, ಭಗವಂತ ಇದ್ದಾನೆ, ಅವನು ನೋಡ್ಕೊತಾನೆ ಅಂತ ಒಂದು ನೆಮ್ಮದಿಯಾಗಿ ಸಂತೋಷವಾಗಿ ಅವನನ್ನು ನಂಬಿ ಅವನ ಸೇವೆ ಮಾಡ್ಕೊಂಡು ಜೀವನ ಮಾಡಿರಿ. ಇಷ್ಟು ಮಾಡಿದ್ದೇ ಆದರೆ ನೀವು ಗುರುವಿನಲ್ಲಿ ನಂಬಿಕೆ, ಗುರುವಿನಲ್ಲಿ ಶರಣಾಗತಿ, ನಿರಂತರವಾದ ಗುರುವಿನ ಸ್ಮರಣೆ ಮತ್ತು ಸೇವೆ ಇಷ್ಟು ಮಾಡ್ಕೊಂಡು ಹೋಗ್ರಿ. ಹಿಮಾಲಯದ ಯೋಗಿಗಳು ಯಾವ ಒಂದು ಕೃಪೆಯನ್ನು ಪಡಿತಾರೋ ಅದನ್ನು ನೀವು ಪಡಿತೀರಾ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅವರ ಮಾತು ಬಂತು ಅಂದರೆ ಅದು ಸತ್ಯ ಅಂತಾನೆ. ಇದು ಎಲ್ಲರ ಒಂದು ಅನುಭವ, ಭಕ್ತರ ಒಂದು ಅನುಭವ. ಈ ರೀತಿಯಾಗಿ ಅಪ್ಪನವರು ಭಕ್ತಿ ಮಾಡಿದ್ರಿಂದ ಇಲ್ಲಿ ಕ್ಷೇತ್ರ ಆಗಿದೆ. ಈ ಕ್ಷೇತ್ರಕ್ಕೆ ಒಂದು ಬುನಾದಿ ಏನಂದರೆ ಅಪ್ಪ ನಿರಂತರವಾಗಿ ಅತ್ಯಂತ ಶ್ರೇಷ್ಠವಾದ ರೀತಿಯಿಂದ ಅವರು ಹೃತ್ಪೂರ್ವಕವಾಗಿ ಅವರು ಏನು ನಿರಂತರವಾಗಿ ಶಿವನಿಗೆ ಸೇವೆ ಮಾಡಿದರು, ಭಕ್ತಿ ಮಾಡಿದರು, ಎಷ್ಟೋ ಅವರು ಶ್ರಮಿಸಿದರು. ಅವರ ಶ್ರಮ ಇವತ್ತು ಲಕ್ಷಾಂತರ ಭಕ್ತರಿಗೆ ಒಂದು ಆಶ್ರಯ ಆಗಿದೆ. ಇವತ್ತು ಅವರೆಲ್ಲರಿಗೆ ಒಂದು ಜೀವನಕ್ಕೆ ಒಂದು ಆಧಾರ ಆಗಿದೆ. ಅಂಥ ಒಂದು ದಿವ್ಯವಾದ ಭವ್ಯವಾದ ಗುರುಸ್ವರೂಪ ಸಾಕ್ಷಾತ್ತಾಗಿ ಇಲ್ಲಿ ನೆಲೆಸಿ ಒಂದು ಕ್ಷೇತ್ರವನ್ನೇ ಇಲ್ಲಿ ನಿರ್ಮಿಸಿ ಅವರು ಭಗವಂತನಾಗಿಯೂ ಇದ್ದಾರೆ, ಭಕ್ತರ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ, ಭಗವಂತನ ಸೇವೆಯನ್ನು ಮಾಡ್ತಿದ್ದಾರೆ. ಅಂಥ ಒಂದು ವಿಶೇಷವಾದ ಒಂದು ಭಕ್ತರನ್ನು ಮುಕ್ತಿ ಮಾರ್ಗದಲ್ಲಿನೇ ಕರ್ಕೊಂಡು ಹೋಗುವಂಥ ಒಂದು ಅವತಾರ, ಸಾಕ್ಷಾತ್ ದತ್ತಾತ್ರೇಯ ಅವತಾರ, ನಡೆದಾಡುವ ಪರಮಾತ್ಮನೇ ಹೌದು ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಅವರು. ಅಖಂಡ ಅವಧೂತ ಸಂಪನ್ನ ಶ್ರೀ ಸತ್ತುಪಾಸಿ ಮಹಾರಾಜ್ ಕಿ ಜೈ. ಅವಧೂತ ಸಿಂಹ ಶ್ರೀ ಸತ್ತುಪಾಸಿ ಮಹಾರಾಜ್ ಕಿ ಜೈ. ಜೈ ಗುರುದೇವ ದತ್ತ. ನಮಸ್ತೆ. ಜೈ ಗುರುದೇವ ದತ್ತ. ಶ್ರೀ ಸತ್ತುಪಾಸಿ ಮಹಾರಾಜ್ ಕಿ ಜೈ. ನಾನು ಆಶ್ರಮಕ್ಕೆ ವರ್ಷಾನುಗಟ್ಲೆಯಿಂದ ಸೇವೆ ಮಾಡ್ತಾ ಇದ್ದೀನಿ. ಇವ್ರು ಬಂದರು, ನೀವು ಇಲ್ಲಿ ಏನು ನೋಡಿದ್ದೀರಾ ಈ ಆಶ್ರಮದಲ್ಲಿ, ಯಾಕೆ ಅಷ್ಟು ವರ್ಷದಿಂದ ನೀವು ಇಲ್ಲಿ ಸೇವೆ ಮಾಡ್ತಾ ಇದ್ದೀರಾ, ನಿಮ್ಗೇನು ಅನ್ನಿಸ್ತು ಈ ಆಶ್ರಮದಲ್ಲಿ, ನಿಮಗೆ ಏನು ಅನುಭವ ಆಗಿದೆ ಅಂತ ಒಂದು 5-6 ಪ್ರಶ್ನೆಗಳನ್ನ ಕೇಳಿದ್ರು. ನಾನು ಎಲ್ಲೆಲ್ಲೋ ಮರ್ತೋಗ್ಬಿಟ್ಟಿದ್ದೀನಿ, ಏನೆಲ್ಲ ನೆನಪಿದೆ ಎಲ್ಲ ಹೇಳ್ತೀನಿ. ಸಾಕ್ಷಾತ್ ಭಗವಂತ ಎಲ್ಲಿದ್ದಾನೆ ಅವನೇ ಎಳ್ಕೋತಾನೆ ನಮ್ಮನ್ನು ಇಲ್ಲಿಗೆ. ಇದು ನಾನಾಗಿ ಬಂದಿದ್ದಲ್ಲ. ಒಬ್ಬರು ಹಸು ಮೇಯಿಸೋರು, ದನ ಮೇಯಿಸೋರು ಒಬ್ಬರು ಶಿವನನ್ನು ದರ್ಶನ ತೊಗೊಂಡಿದ್ದಾರೆ ಅಂತ ಹೇಳ್ಕೊಂಡು ನನ್ನ ಸ್ನೇಹಿತ 97ರಲ್ಲಿ ಹೇಳ್ದ, ಹಿಂಗಿಂಗೆ ಒಬ್ಬರು ಇದ್ದಾರೆ ಅಲ್ಲಿ ಬಾ. ತುಂಬ ನನಗೆ ಖುಷಿ ಆಯಿತು. ಈ ಸ್ವಾಮೀಜಿ ಅವರು ಇವರು ಅಂತ ಹೇಳಿದ್ರೆ ನನಗೆ ಅಲರ್ಜಿ. ಆಗ ನಮ್ಮ ಗುರುಗಳು ಸ್ವಾಮೀಜಿ ಆ ಥರ ಏನು ವೆರಿ ಸಿಂಪಲ್ಲಾಗಿದ್ದರು, ಈಗಲೂ ಅಷ್ಟೇ. ಸೊ ಇವರು ಶಿವನ ದರ್ಶನ ತೊಗೊಂಡಿದ್ದಾರೆ ಅಂತ ಹೇಳಿದ್ಮೇಲೆ ನಾವು ಹೋಗಿ ಅವ್ರ ಜೊತೆ ಮಾತಾಡಿ ಅವ್ರ ದರ್ಶನ ಪಡ್ಕೊಂಡು ಇವ್ರು ಯಾವ ರೀತಿ
ಆ ಶಿವನ ಒಲಿಸ್ಕೊಂಡ್ರು ಅಂತ ಕೇಳೋಣ ಅಂತ ನಮ್ಮ ಫ್ಯಾಮ್ಲಿ ಎಲ್ಲರೂ ನಾವು ಬಂದ್ವಿ ಅಪ್ಪನ ಹತ್ರ, ಆ ಗುರುಗಳ ಹತ್ರ. ನಾವೆಲ್ಲ ಪ್ರೀತಿಯಿಂದ ಅಪ್ಪ ಅಂತ ಕರಿತೀವಿ. ಅಂದರೆ ಯಜಮಾನ, ನಮಗೆಲ್ಲ ಯಜಮಾನ ಅಂತ ಹೇಳೋವಂಥ ರೀತಿಲಿ ಅಪ್ಪ ಅಂತ ಕರಿತೀವಿ. ಸೊ ಬಂದ್ವಿ, ಅಷ್ಟೇ ಗೊತ್ತಿದ್ದು. ಇಷ್ಟು ವರ್ಷ ಆಯಿತೋ ಏನೋ ಗೊತ್ತಿಲ್ಲ, ನಮಗೆ ಏನು ಗುರುಗಳು ಹೇಳ್ತಾರೆ ಸೇವೆ ಮಾಡಿಕೊಂಡೇ ಇದ್ದೀವಿ. ಇವರು ಹೇಳಿದ್ರು ಬಂದು, ನೀವು ಏನು ಅಟ್ರ್ಯಾಕ್ಷನ್ ನೋಡಿದ್ರ ಇಲ್ಲಿ, ಯಾಕಾಗಿ ನೀವೆಲ್ಲ ಬರ್ತೀರಾ ಇಲ್ಲಿ ಅಂತ. ಸ್ವಾಮಿ, ಇದನ್ನು ಒಂದು ಮಾತಲ್ಲಿ ಹೇಳುವಂಥದ್ದಲ್ಲ, ಸುಮಾರು ಸಾವಿರಾರು ಜನರು ಇಲ್ಲಿಗೆ ಬರ್ತಾ ಇದ್ದಾರೆ. ಪ್ರತಿಯೊಬ್ಬನು ಇನ್ನೊಬ್ಬರ ಮಾತು ಕೇಳಿಕೊಂಡು ಬಂದು ಇಲ್ಲಿ ಇತ್ತಿಲ್ಲ, ಯಾರೋ ಬಂದು ಕೇಳಿಕೊಂಡು ನೋಡ್ಕೊಂಡು ಹೋಗಿರ್ಬೋದು. ಬಟ್ ಇಲ್ಲಿ ಸೇವೆ ಸಾವಿರಾರು ಜನರು ಬರ್ತಾರೆ. ಪ್ರತಿಯೊಬ್ಬರು ಅವನವನ ಅನುಭವ ಅವನವನಿಗಾಗೇ ಬರ್ತಾ ಇರೋದು. ನಾನು ಹೇಳಿ ಅವನು ನಮಸ್ಕಾರ ಮಾಡ್ತಾ ಇಲ್ಲ ಗುರುಗಳಿಗೆ, ಅಥವಾ ಇನ್ನೊಬ್ಬರು ಹೇಳಿ ಅವನು ನಮಸ್ಕಾರ ಮಾಡ್ತಾ ಇಲ್ಲ. ಅವನ ಅನುಭವದಿಂದ ಅವನೇ ನಮಸ್ಕಾರ ಮಾಡ್ತಾ ಇದ್ದಾರೆ. ನಂದೇ ಹೇಳ್ಬಿಡ್ತೀನಿ, ಅಂದರೆ ಹೇಳಿ ಅಂತ ಹೇಳಿದ್ದಾರೆ ಅವರು. ನಾವು ಈಗ ಕೂತ್ಕೊಂಡಿದ್ದೀನಿ ಕ್ಯಾಮ್ರಾ ಮುಂದೆ, ನಿಮಗೆಲ್ಲ ಹೇಳ್ತಾ ತಲೆಯಲ್ಲಿ ಬ್ಲ್ಯಾಂಕ್ ಆಗಿದೆ, ಏನು ಹೇಳಬೇಕು ಅಂತ ಸಹ ಅರ್ಥ ಆಗ್ತಾ ಇಲ್ಲ. ಆ ಭಗವಂತನ ವರ್ಣಿಸೋದು ಯಾವ ರೀತಿಯಿಂದ ಸಹ ಗೊತ್ತಿಲ್ಲ. ನಾವು ಒಬ್ಬರು ಗುರುಗಳು ಶಿವನ ಒಲಿಸ್ಕೊಂಡಿದ್ದಾರೆ ಅಂತ ಕೇಳ್ಪಟ್ಟು ಬಂದವರು, ಆದರೆ ಸಾಕ್ಷಾತ್ ಶಿವ ಇಲ್ಲೇ ಇದ್ದಾರೆ ಅಂತ ಗೊತ್ತಾದ ಮೇಲೆ ಪರಮಾತ್ಮ ನಮಗೆ ಸಿಕ್ಕಿದೆಯಲ್ಲ ನೀನು ಅಂತ ಭಾಳ ಖುಷಿಯಾಗಿ ನಾವು ಇಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಒಂದು ರೀತಿಲಿ ನಾನು ನೋಡಿದಾಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದು, ಎಂತೆಂಥ ಕಷ್ಟ, ಎಂತೆಂಥೋ ಕಾಯಿಲೆ, ಯಾವ್ಯಾವ ಸ್ಥಿತಿಯಲ್ಲಿ ಅವರು ಇದ್ದರು, ಅವರೆಲ್ಲ ಒಂದು ಅದ್ಭುತವಾಗಿ ಅವರು ಎಲ್ಲದನ್ನು ಜಯಿಸಿ ಬಂದಿದ್ದಾರೆ. ನನ್ನ ಕಣ್ಣಾರೆ ನೋಡಿರೋದು. ಈಗ ನಂದೇ ಹೇಳ್ತೀನಿ, ತುಂಬ ಸತಿ ನನಗೆ ಸಣ್ಣ ಪುಟ್ಟ ಅದು ಇದು ಆಗ್ತಾಯಿತ್ತು. ಆದರೂ ಅದನ್ನು ಬಿಡು, ಇದು ಕಾಮನ್ ಏನೋ ದೇವ್ರ ಇಚ್ಛೆ ಆಗೋಯ್ತು ಅಂತ. ಆದರೆ ಕೊನೆಗೆ ಗೊತ್ತಾಗ್ತಾಯಿತ್ತು, ಇದು ಗುರುವಿನ ಒಂದು ಶಕ್ತಿ ನನ್ನ ಕಾಪಾಡ್ತಾ ಇದೆ ನೋಡು ನಿನ್ನ ಅಂತ ಹೇಳ್ಕೊಂಡು ಅಂತ. ಕೊರೋನಾಗೆ ಬಂತು. ಕೊರೋನಾದಲ್ಲಿ ನಾ ಸೀರಿಯಸ್ ಆಗಿ ಆಗಿಬಿಟ್ಟಿದ್ದೆ. ನಮ್ಮ ಭಕ್ತರು ಓಡಿ ಬಂದ್ಬಿಟ್ಟು ಇಮ್ಮಿಡಿಯೇಟಾಗಿ ನನ್ನ ಕಾರಲ್ಲಿ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋದರು. ಹಾಸ್ಪಿಟ್ಲಿಗೆ ಹೋಗಿ ರಾತ್ರಿ 9:30 ಕರ್ಕೊಂಡೋಗಿದ್ದು. ಡಾಕ್ಟ್ರು ಹೋಗಿದ್ದಂಗೆ ಮಲಗಿಸೋದು. ನಿಮ್ಗೆ ಗೊತ್ತು ಕೊರೋನಾದಲ್ಲಿ ಹೆಂಗೆ ಅಂತ ಹೇಳ್ಕೊಂಡು ಅಂತ. ಟೆಸ್ಟ್ ಮಾಡಿದ ತಕ್ಷಣ ಇವನಿಗೆ ಕೊರೋನಾ ಇದೆ ಅಂತ ಹೇಳಿದ್ರು. ಯಾವುದೋ ಒಂದು ಬಟ್ಟೆ ಹಾಕ್ಬಿಟ್ರು, ಮಾಡಿದ್ರು. ಆಮೇಲೆ ಅಡ್ಮಿಟ್ ಮಾಡ್ಕೊಂಡ್ಬಿಟ್ರು. ICU ಒಳಗೆ ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡುವಾಗ ಅಲ್ಲಿ ಪ್ರತಿಯೊಂದು ನಮ್ಮ ಆ ರೂಮ್ ಒಳಗೆ ಸುಮಾರು ಒಂದು 30 ಜನರು ಎಲ್ಲ ಅಡ್ಮಿಟ್. ಎಲ್ಲರಿಗೂ ಒಂದೊಂದು TV ಹಾಕ್ಬಿಟ್ಟು ಕೆಳಗಡೆ ವೈರ್ಗಳು ಹಾಕ್ಬಿಟ್ಟಿದ್ರು. ಸುಮಾರು ನಾನು ಇರೋ ಗಂಟ ಒಂದು 5, 6, 7 ಜನರು ತೀರೇ ಹೋಗ್ಬಿಟ್ರು. ನಮ್ಮ ಎದುರುಗಡೆ ಅವನು, ಪಕ್ಕದವನು ಎಲ್ಲ ತೀರೋಗ್ಬಿಟ್ರು. ಆಮೇಲೆ ಡಾಕ್ಟ್ರು ಹೇಳಿದ್ದಾರೆ, ಅಲ್ಲಿ ಪರಿಚಯ ಇರೋರೆ ಕರೆಕ್ಟ್ ಡಾಕ್ಟ್ರು ಗುರುಪ್ರಸಾದ್ ಅಂತ ಇದ್ದರು, ಅವರ ಗೈಡೆನ್ಸ್ ಒಳಗೆ ಸೇರಿಕೊಂಡಿದ್ದು. ಏನು ಹೇಳಿದ್ರು ಅಂತ ಹೇಳಿದ್ರೆ, 15 ದಿನ ಬೇಕು ಇವಂದು ಗ್ಯಾರಂಟಿ ಹೇಳೋಕ್ಕೆ, ಹೊರಗೆ ಬರ್ತಾನ ಇಲ್ವಾ ಇಲ್ಲಿಂದ ಅಂತ. 15 ದಿನ ನಮ್ಗೆ ಬೇಕೇ ಬೇಕು ತಲ್ಕೊಂಡು ಅಂತ. ಆದರೆ ಆ ಭಗವಂತ, ಆ ಗುರು ಹೇಗೆ ಕಾಪಾಡ್ದ ಅಂತ ಹೇಳಿದ್ರೆ, ಕೇವಲ 4ನೇ ದಿನ ಸಂಜೆ ಬಂದ್ಬಿಟ್ಟು ಐ ಥಿಂಕ್ ಯು ಕ್ಯಾನ್ ಡಿಸ್ಚಾರ್ಜ್ ಹಿಮ್ ಅಂತ ಹೇಳ್ಕೊಂಡು ಅಂತ ಹೇಳೇಬಿಟ್ರು. ಆಮೇಲೆ ಸತ್ಯ ಹೇಳ್ತೀನಿ, ನಾವೀಗ ರಾತ್ರಿ ಡಿಸ್ಚಾರ್ಜ್ ಮಾಡಿದ್ರು, ರಾತ್ರಿನೇ ಡಿಸ್ಚಾರ್ಜ್ ಮಾಡುವಾಗ ನಿಮಗೆ ಪುನಃ ಅಟ್ಯಾಕ್ ಆಗತ್ತೆ, ಪುನಃ ಬರ್ತೀರಾ, ನಿಮ್ಮ ಕಂಡೀಷನ್ ಚೆನ್ನಾಗಿಲ್ಲ
ಅಂತ ಹೇಳಿ ನನ್ನ ಡಿಸ್ಚಾರ್ಜ್ ಮಾಡಿದ್ರು. ಚೆನ್ನಾಗೇ ಬಂದೆ, ನನಗಿದೆ ಏನು ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಲ್ಲ ಅಂತ. ಆಮೇಲೆ ಬಂದು 15 ದಿನಕ್ಕೆ ಪುನಃ ಯಾವುದೋ ಒಂದು ಟೂರಿಗೆ ಗುರುಗಳ ಜೊತೆ ಹೋದೆ. ಈ ಶಕ್ತಿ ಕೊಟ್ಟವ್ರು ಯಾರು ನನಗೆ? ನಾ ಡಾಕ್ಟ್ರಿಗಿಂತ ದೊಡ್ಡವನ? ಇಂಥದ್ದು ಬಹಳಷ್ಟು ಎಕ್ಸ್ಪೀರಿಯೆನ್ಸು ನನಗೆ ಒಬ್ಬನಿಗೆ ಆಗಿದ್ದಲ್ಲ ಇದು. ಇಲ್ಲಿ ಬರುವಂಥ ಪ್ರತಿಯೊಬ್ಬ ಭಕ್ತರಿಗೂ ಆಗಿದ್ದು, ಪ್ರತಿಯೊಬ್ಬ ಭಕ್ತನಿಗೂ ಇದು ಬೆಳೆದಿದೆ. ಎಲ್ಲಿ ನದಿ ಹರಿಯುತ್ತೋ ಅಲ್ಲಿ ಸುತ್ತ ಗ್ರೀನಾಗಿ ಇರುತ್ತಂತೆ. ಯಾಕಂದರೆ ಆ ಬೆಳೆಯುವಂಥ ಬೆಳೆಗೆ ಅಷ್ಟು ಬ್ಯೂಟಿಫುಲ್ ಆಗಿರುತ್ತಂತೆ ಆ ನೀರು ಎಲ್ಲ ಸಿಕ್ಕಿ. ಹಂಗೆ ನಾವು ಗುರುಗಳ ಹತ್ರ ಬರುವಾಗ ಕನ್ನೇಶ್ವರ ಗುಡಿ ಒಂದೇ ಇದ್ದಿದ್ದು. ಆಮೇಲೆ ನೋಡಿ ಯಾವ ರೀತಿ ಇದು ಬೆಳೀತಾ 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 ಇವತ್ತು ಕರ್ನಾಟಕದಲ್ಲಿ ಇದನ್ನು ಒಂದು ಆಧ್ಯಾತ್ಮಿಕ ಕೇಂದ್ರ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಕೇಂದ್ರ, ಇದು ಆಶ್ರಮ ಅಂತ ಹೇಳೋದಿಲ್ಲ, ತಿಳ್ಕೊಂಡವರು ಆಧ್ಯಾತ್ಮಿಕ ಕೇಂದ್ರ ಅಂತ. ನಿಜವಾಗ್ಲೂ ಖುಷಿಯಾಗತ್ತೆ. ಎಲ್ಲಿ ಹೋಗಿ ಕರ್ನಾಟಕ, ಆಂಧ್ರ, ತಮಿಳ್ನಾಡು ಎಲ್ಲ ಜಾಗದಲ್ಲೂ ಸತ್ಸಂಗ ಆಗ್ತಾಯಿದೆ. ಅಮೇರಿಕದಲ್ಲಿ 3 ಸತಿ 108 ಸತ್ಸಂಗ, ಒಂದು ಸತ್ಸಂಗ 108 ಸತಿ ಮಾಡಿದ್ರೆ ಆ ಥರದ್ದು 3 ಸತಿ ನಡೆದಿದೆ. ಅಂದರೆ ತಿಂಗಳಿಗೆ ಒಂದು ಸತ್ಸಂಗ. ಈ ಥರ ನಡೀತಾ ಇದೆ ಗುರುವಿನ ಪ್ರಭಾವ. ಬಂದವ್ರಿಗೆಲ್ಲ ನಾನು ಹೇಳೋದು ಇಷ್ಟೇ ಅಲ್ಲ, ನಿಮಗೂ ಹೇಳೋದು ಇಷ್ಟೇ. ನೀವು ಯಾವ ಜನ್ಮ ಪುಣ್ಯ ಪಡೆದಿದ್ದೀರೋ, ನಿಮ್ಮ ಯೂಟ್ಯೂಬ್ ಯಾವ ಜನ್ಮ ಪುಣ್ಯ ತೊಗೊಂಡಿದೆಯೋ, ನೀವು ಇಲ್ಲಿಗೆ ಬಂದು ಇಷ್ಟು ಈಸಿಯಾಗಿ ನಮ್ಮನ್ನೆಲ್ಲ ಮಾತಾಡಿಸ್ಬೇಕು ಅಂದರೆ ಆ ಗುರುವಿನ ಆಶೀರ್ವಾದ. ನೀವು ಒಂದು ಭಗವಂತನ ಸೇವಾಕರ್ತರು, ಅದಕ್ಕೆ ನಿಮಗೊಂದು ಅವಕಾಶ ಸಿಕ್ಕಿದೆ. ಇಲ್ಲಾಂದರೆ ನಮ್ಮ ಗುರುಗಳು ಇಂಥದ್ದು ಟಿ ವಿ ಕ್ಯಾಮ್ರಾ ಅದು ಇತ್ತು ಅಂತ ಹೇಳಿದ್ರೆ ತೊಗೊಂಡೋಗಿ ಅದು ಬಿಸಾಡಕ್ಕೆ ಹೇಳೋ, ಇಲ್ಲೇನು ಬರ್ತಾರೆ ಅವರು, ಏನು ತೆಗಿತಾರಂತೆ ತಿಳ್ಕೊಂಡು ಅಂತ ಬೈದರು. ನೀವು ನಿಜವೂ ನೀವು ಆಧ್ಯಾತ್ಮಿಕ ಜೀವಿಗಳು ನೀವು. ಅದಕ್ಕಾಗಿ ಇವತ್ತು ಬಂದು ಆಶ್ರಮದಲ್ಲಿ ಎಲ್ಲ ಕಾರ್ಯಕ್ರಮನ ವೀಡಿಯೋ ತಗೋತಾ ಇದ್ದೀರಿ. ನಿಮಗೂ ಒಳ್ಳೆಯದಾಗಲಿ. ಆ ಗುರುಗಳು ನಿಮಗೂ ಸಹ ಎಲ್ಲರಿಗೂ ಆಶೀರ್ವಾದ ಮಾಡಲಿ. ನಾನು ಇಷ್ಟೇ ಸಾಕು. ಅವ್ರು ನಮಗೆ ಟೈಮ್ ಕೊಟ್ಟಿದ್ದು 2 ನಿಮಿಷ, ನಾನು ಮಾತಾಡಿದ್ದೀನಿ ಒಂದು 3 ನಿಮಿಷ ಮಾತಾಡ್ಬಿಟ್ಟಿದ್ದೀನಿ, ಸಾಕು ಅಂತದೆ. ಎಲ್ಲರೂ ಬನ್ನಿ, ಗುರುಗಳ ನಂಬಿ ಗುರುಗಳ ಆಶೀರ್ವಾದ ಪಡೀರಿ. ನಿಮ್ಮ ಕಾರ್ಯ ಕಷ್ಟ ಎಲ್ಲ ಸಿದ್ಧಿ ಆಗತ್ತೆ. ಕಷ್ಟ ಸಿದ್ಧಿ ಅಲ್ಲ, ಕಷ್ಟ ಪರಿಹಾರ ಆಗತ್ತೆ. ಕನ್ನಡ ಮಾತಾಡ್ತೀನಿ, ತಪ್ಪಿದರೆ ಕ್ಷಮಿಸಿ. ತೆಲುಗು ಅವರಿಗೆ ನಮಸ್ತೆ ನಮಸ್ತೆ ನಮಸ್ತೆ. ಶ್ರೀಪಾದರಾಜಂ ಶರಣ ಪ್ರಭದೆ. ಶ್ರೀ ಸತ್ತುಪಾಸಿಯೇ ನಮಃ. ಅಪ್ಪ ಅವರು ನಮಗೆ 1998ನೇ ಇಸ್ವಿಯಿಂದ ಪರಿಚಯ ಆದರು. ಈಗ ಸುಮಾರು 26 ವರ್ಷಗಳ ಒಂದು ಬಾಂಧವ್ಯ ಅನ್ನೋಕ್ಕಿಂತ ಒಂದು ಭಕ್ತ ಮತ್ತು ಒಂದು ಪರಮಾತ್ಮ ಇರುವಂಥ ಒಂದು ಸಂಬಂಧ ನಮಗೆ ಬೆಳೆಸಿಬಿಡ್ತು. ಅಪ್ಪ ಅವರ ಒಂದು ವಿಶೇಷವಾದ ಒಂದು ಅನುಗ್ರಹ ಪಾತ್ರಕ್ಕೆ ನಾವು ಪಾತ್ರರಾಗಿದ್ದೇವೆ. ನಾವೆಲ್ಲ ಶಿವಮೊಗ್ಗದಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಭಜನೆ ಮಾಡುವಂಥ ಒಂದು ಗ್ರೂಪು. ಅಪ್ಪನ ಒಂದು ಸಾನ್ನಿಧ್ಯ ಸಿಕ್ಕಿದ ನಂತರ ಈ ಆಶ್ರಮದಲ್ಲಿ ಪದೇ ಪದೇ ಬಂದು ಅನೇಕ ಕಾರ್ಯಕ್ರಮಗಳಲ್ಲಿ ಬಂದು ಭಜನೆಯನ್ನೇ ಮಾಡಿ ನಾವು ಅಪ್ಪನ ವಿಶೇಷವಾದ ಒಂದು ಕೃಪೆಯನ್ನು ಪಡ್ಕೊಂಡಿದ್ದೇವೆ. ಹಾಗಾಗಿ ಅಪ್ಪ ಅವರು ದೊಡ್ಡ ಭಕ್ತವೃಂದವೇ ಶಿವಮೊಗ್ಗದಲ್ಲೇ ಇದೆ. ಹಾಗಾಗಿ ಅಪ್ಪ ಅಲ್ಲಿ ಶಿವಮೊಗ್ಗದಲ್ಲಿ ಒಂದು ಶ್ರೀ ಸತ್ತುಪಾಸಿ ದಿವ್ಯಾಶ್ರಮ ಅಂತ ಒಂದು ಆಶ್ರಮವನ್ನು ಕೂಡ ನಮಗೆ 2008ರಲ್ಲಿ ಕಟ್ಟಿಸ್ಕೊಟ್ರು. ತುಂಬ ಆ ಆಶ್ರಮದಲ್ಲಿ ದಿನನಿತ್ಯ ಭಜನೆಗಳು, ಅಭಿಷೇಕ ಮತ್ತು ವಿಶೇಷವಾಗಿ ಗುರುವಾರ ಮತ್ತು ಭಾನುವಾರ ಸಾರ್ವಜನಿಕರೆಲ್ಲ ಬಂದುಬಿಟ್ಟು ಭಜನೆ ಮಾಡಿ ನಂತರದಲ್ಲಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳಿರ್ತವೆ. ಅಲ್ಲಿ ಆ ಆಶ್ರಮದಲ್ಲಿ ಅಪ್ಪ ಅವರು ಪ್ರತಿ ವರ್ಷ ಬರುವಂಥ ಡಿಸೆಂಬರಲ್ಲಿ ದತ್ತ ಜಯಂತಿ ಬರುತ್ತೆ. ಆ ದತ್ತ ಜಯಂತಿಯನ್ನೇ ನಮಗೆ ದತ್ತವಾಗಿ ಕೊಟ್ಬಿಟ್ಟಿದ್ದಾರೆ. ಅಪ್ಪ ಅವರ ಒಂದು ಕರುಣೆ ಕೃಪೆ ನಾವು ಎಷ್ಟು ಹೇಳಿದರೂ ಸಾಕಾಗೋದಿಲ್ಲ. ಅಲ್ಲಿ ಸಾವಿರಾರು ಜನರು ಆ ದತ್ತ ಜಯಂತಿಗೆ ಬರ್ತಾರೆ. ವಿಶೇಷವಾಗಿ ಅಪ್ಪ ಅವರು ಕೂಡ ಆ ಜಯಂತಿಗೆ ಬರಬೇಕಾದ್ರೆ 500-600 ಜನರುಗಳು ಅವರ ವೆಹಿಕಲ್ಗಳಲ್ಲಿ ಕರ್ಕೊಂಡ್ಬಂದು 2 ದಿನ 3 ದಿನ ವಿಶೇಷವಾಗಿ ಅಲ್ಲಿ ದತ್ತ ಆಶ್ರಮದಲ್ಲಿ ಎಲ್ಲ ಉತ್ಸವಗಳನ್ನು ಮಾಡಿ ನಮಗೆಲ್ಲ ಆನಂದಪಡಿಸಿ ಮತ್ತೆ ಪುನಃ ಅವರು ಹೊರಟೋಗ್ತಾರೆ. ಇಲ್ಲೂ ಕೂಡ ಅಷ್ಟೇ, ಯಾವುದೇ ಕಾರ್ಯಕ್ರಮ ಇದ್ದರೂ ಅಪ್ಪ ಹೇಳ್ಕೊಳಿಸ್ತಾರೆ. ನಾವೆಲ್ಲ ಇಲ್ಲಿ ಬರ್ತೀವಿ. ವಿಶೇಷವಾಗಿ ಭಜನೆ ತಂಡಗಳು, ನಮ್ಮದು ಭಜನೆ ಅಂದರೆ ಅಪ್ಪ ಬಹಳ ಪ್ರೀತಿ.
ನಾವೆಲ್ಲ ಭಜನೆ ಮಾಡ್ತೀವಿ. ಭಜನೆ ಮಾಡೋದ್ರಿಂದ ಅಪ್ಪನ ಒಂದು ಒಲುಮೆ ನಮಗೆ ಜಾಸ್ತಿ ಸಿಕ್ಕಿದೆ. ಹಾಗೆ ಅಪ್ಪ ಅವರು ನಾವು ಏನು ಅದು ನಮ್ಮ ಒಂದು ಯಾವ ಪುಣ್ಯ, ಯಾವ ಜನ್ಮದ ಪುಣ್ಯ ಅಂತ ನಮಗೆ ಗೊತ್ತಾಗೋದಿಲ್ಲ. ಅವರು ವಿಶೇಷವಾಗಿ ನಮಗೆ ಗುರುವಾಗಿ ದೊರಕಿದ್ದಾರೆ. ನಮಗೆ ಈಗ ಯಾವ ದೇವರು ಆಂಜನೇಯ ಆಗಲಿ, ಗಣಪತಿ ಆಗಲಿ, ಇನ್ಯಾವುದೋ ದೇವರುಗಳು ಅಂತ ನಾವು ನಂಬಕ್ಕೆ ಹೋಗೋದಿಲ್ಲ. ಅಪ್ಪನೇ ಎಲ್ಲ ಪೂರ್ತಿ ಸರ್ವತ್ರ ಪರಮಾತ್ಮ ಅವನೇ ಅಂದ್ಕೊಂಡು ನಂಬ್ಕೊಂಡು ಅವನಲ್ಲೇ ಪೂರ್ತಿಯಾಗಿ ಪ್ರೀತಿಯನ್ನು ಭಕ್ತಿಯನ್ನು ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ತಳ್ತಿದ್ವಿ. ವಿಶೇಷವಾಗಿ ಎಲ್ಲ ಭಕ್ತರುಗಳು ಕೂಡ ಅಪ್ಪರ ಒಂದು ಭಜನೆ, ಅಪ್ಪನ ಒಂದು ಕೃಪೆಯಲ್ಲಿ ಪಾತ್ರರಾಗಿದ್ದಾರೆ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಪರಮಹಂಸ ಸದ್ಗುರು ಶ್ರೀ ಸತ್ಯುಪಾಧಿಯೇ ನಮಃ. ಸದ್ಗುರುಗಳು ಎಲ್ಲಿರ್ತಾರೋ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನ ನೆಲೆಸಿರ್ತಾರಂತೆ. ಯಾರು ಗುರುಗಳು ಸೇವೆ ಮಾಡ್ತಾರೆ, ಸದ್ಗುರುಗಳು ಸೇವೆ ಮಾಡ್ತಾರೋ ಅವರು ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳು ಸೇವೆ ಮಾಡಿದಷ್ಟು ಪುಣ್ಯ ನಮಗೆ ಸಿಗುತ್ತಂತೆ. ಈ ಕ್ಷೇತ್ರದಲ್ಲಿ ವಿಶೇಷ, ಎಲ್ಲ ಕಡೆ ಗುರುಸ್ಥಾನಗಳು ಕ್ಷೇತ್ರಗಳು ಇದೆ. ಆದರೆ ಈ ಕ್ಷೇತ್ರದ ವಿಶೇಷ ಏನಪ್ಪ ಅಂದರೆ ಸದ್ಗುರುಗಳ ಕೃಪಾದೃಷ್ಟಿ. ಒಬ್ಬ ಸದ್ಗುರುಗಳ ಕೃಪಾದೃಷ್ಟಿ ಬಿದ್ದು ಒಬ್ಬ ವ್ಯಕ್ತಿ ಯಾವ ರೀತಿ ಪರಿವರ್ತನೆ ಆಗ್ತಾನೆ. ಎಷ್ಟು ಜನ ಇರ್ತಾರೆ, ಅವ್ರಿಗೆ ಬರೀ ಆ ಸದ್ಗುರುಗಳ ಕೃಪಾದೃಷ್ಟಿಯಿಂದ ನಮ್ಮ ಮನಸ್ಸು ಯಾವ ರೀತಿ ಪರಿವರ್ತನೆ ಆಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ವಯೋಸಹಜವಾಗಿ ನನ್ನಲ್ಲಿ ಬೇಕಾದಷ್ಟು ದುರ್ಗುಣ ದುಶ್ಚಟಗಳೆಲ್ಲ ಇತ್ತು. ಇಲ್ಲಿ ಬಂದಾಗ ಅಪ್ಪಾಜಿ ದರ್ಶನ, ಆ ಕಣ್ಣು ದೃಷ್ಟಿ ಯಾರ ಮೇಲೆ ಬೀಳುತ್ತೋ ಅವ್ರಿಗೆ ಮನಸ್ಸು ಪರಿವರ್ತನೆ ಆಗೇ ಆಗುತ್ತೆ. ಅದು ಯಾವ ರೀತಿ ಆಗುತ್ತೆ ಅಂದರೆ ಸದ್ಗುರುಗಳು ಘಟಸರ್ಪ ಇದ್ದಂಗೆ. ಘಟಸರ್ಪ ಅಂದರೆ ಅದು ಎದುರುಗಡೆ ಇರೋವಂಥ ಒಂದು ಪ್ರಾಣಿನ ಏನು ಮಾಡುತ್ತೆ, ಒಂದೇ ಸತಿ ನೋಡಿದ ತಕ್ಷಣ ಹಿಡಿದ್ಕೊಂಡ್ಬಿಡುತ್ತೆ. ಆ ಥರ ನಮ್ಮ ಸದ್ಗುರುಗಳು, ಅವರು ಯಾರೇ ಬರಲಿ, ಎಷ್ಟೇ ಜನ ಬಂದ್ರೂ ಅವರ ವಿಶೇಷತೆ ಏನು ಅಂದರೆ ಈ ಥರ ಮಾಡು, ಅದನ್ನು ಮಾಡು, ಇದನ್ನು ಮಾಡು ಅಂತ ಅವ್ರೇನೂ ಹೇಳೋದಿಲ್ಲ. ಸದ್ಗುರುಗಳು ಅವ್ರ ಕಣ್ಣು ದೃಷ್ಟಿ ಬಿದ್ದರೆ ಸಾಕು, ಈ ಜೀವ ಏನಿಗೆ ಬಂದಿದೆ, ಈ ಜೀವಿಗೆ ಏನು ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅವರು ಏನೂ ಬಾಯಿಬಿಟ್ಟು ಹೇಳೋದಿಲ್ಲ. ಅವ್ರ ದಾರಿ ಏನಪ್ಪ ಅಂದರೆ ಅವ್ರು ನಮಗೇನು ಹೇಳ್ಕೊಟ್ಟಿದ್ದಾರೆ ಅಂದರೆ ಮೌನ, ತೆಪ್ಪಗಿರು ಅದೊಂದೇ ಇಲ್ಲಿ, ಅದು ತೆಪ್ಪಗಿರೋದೇ ತಪಸ್ಸು ಅಂತ ಹೇಳಿದ್ದಾರೆ. ಅವ್ರ ಕೃಪಾದೃಷ್ಟಿ ಬಿದ್ದರೆ ನಮ್ಮ ಮನಸ್ಸು ಪರಿವರ್ತನೆ ಆಗೋದರಲ್ಲಿ ಸಂಶಯನೇ ಇಲ್ಲ. ಅವರು ಸದ್ಗುರುಗಳು ಒಂಥರ ಘಟಸರ್ಪ ಇದ್ದಂಗೆ. ಇಲ್ಲಿ ಇನ್ನೂ ಒಂದು 2ನೇ ವಿಶೇಷ ಏನಪ್ಪ ಅಂದರೆ ಬೇಕಾದಷ್ಟು 17 ದತ್ತಕ್ಷೇತ್ರ ಇತ್ತಂತೆ. ಇದು 18ನೇ ದತ್ತಕ್ಷೇತ್ರ. ಶ್ರೀಪಾದ ವಲ್ಲಭರು, ದತ್ತಾತ್ರೇಯರು, ನರಸಿಂಹ ಸರಸ್ವತಿಗಳು ಸಾಕ್ಷಾತ್ ಇಲ್ಲಿ ನೆಲೆಸಿರೋ ಅಂಥ ಕ್ಷೇತ್ರ ಇದು. 3ನೇದು, ಈ ಕ್ಷೇತ್ರದಲ್ಲಿ ತುಂಬ ನನಗೆ ಮನಸ್ಸಿಗೆ ಇಷ್ಟ ಆಗಿರೋದು ಏನು ಅಂದರೆ, ಬೇರೆ ಕ್ಷೇತ್ರದಲ್ಲಿ ನೀವು ಎಲ್ಲೇ ಹೋಗಲಿ ಎಲ್ಲ ಕಡೆ ಹುಂಡಿ ಇರುತ್ತೆ, ಸೇವೆಗಳಿರುತ್ತೆ, ಅಭಿಷೇಕಕ್ಕಿಷ್ಟು, ಪೂಜೆಗೆ ಅರ್ಚನೆಗಿಷ್ಟು ಅಂತ ಎಲ್ಲ ಕಡೆ ಬೋರ್ಡ್ ಇರುತ್ತೆ. ಆಮೇಲೆ ಹೋಮ ಮಾಡಿ, ಯಾಗ ಯಜ್ಞ ಮಾಡಿ ಅಂತ ಬೋರ್ಡ್ ಹಾಕಿರ್ತಾರೆ. ಎಲ್ಲ ಕಡೆ ಆ ರೀತಿ ಒಂದು ಧನ ಸಂಗ್ರಹ ಮಾಡ್ತಾರೆ. ಆದರೆ ನಮ್ಮಪ್ಪ ಸದ್ಗುರುಗಳು ವಿಶೇಷತೆ ಏನು ಅಂದರೆ ಯಾರ ಹತ್ರ ಏನೂ ಕೇಳೋದಿಲ್ಲ. ನೀವು ಇಲ್ಲಿ ನೋಡಿರ್ಬೋದು, ಈ ಕ್ಷೇತ್ರದಲ್ಲಿ ಎಲ್ಲೂ ಹುಂಡಿ ಅನ್ನೋದಿಲ್ಲ, ಎಲ್ಲೂ ಬೋರ್ಡ್ ಅನ್ನೋದು ಇಲ್ಲ, ಯಾರ ಹತ್ರನೂ ಏನೂ 1 ರೂಪಾಯಿಯೂ ಕೇಳೋದಿಲ್ಲ. ಇಲ್ಲಿ ಸದ್ಗುರುಗಳ ಸಂಕಲ್ಪ ಏನು ಅಂದರೆ ದತ್ತನ ಸಂಕಲ್ಪ, ನಿನ್ನಿಚ್ಛೆಯಂತೆ ಆಗಲಿ, ಏನೇ ಆಗೋದಿದ್ರೂ ದತ್ತನಿಗೆ ಸಮರ್ಪಣೆ ಮಾಡ್ತಾರೆ. ಅದನ್ನೇ ಹೇಳ್ಕೊಟ್ಟಿದ್ದಾರೆ ಅಪ್ಪಾಜಿ. ದತ್ತಾತ್ರೇಯರು ನಿನ್ನಿಚ್ಛೆಯಂತೆ ಆಗಲಿ, ಆಗೋದಿದ್ರೆ ಆಗಲಿ, ಆಗದೇ ಇದ್ದರೂ ಪರವಾಗಿಲ್ಲ, ದೊಡ್ಡದಾದರೂ ಆಗಲಿ ಸಣ್ಣದಾಗಲೂ ಆಗಲಿ, ಅದು ನಮ್ಮ ಸದ್ಗುರುಗಳ ಸಂಕಲ್ಪ. ಅದು ಆ ಸಂಕಲ್ಪದಿಂದ ಭಗವಂತ ದತ್ತಾತ್ರೇಯರು ಅವರೇ ಇಲ್ಲಿ ನೆಲೆ ನಿಂತು ತನಗೆ ಏನು ಬೇಕೋ ತನಗಿಚ್ಛೆ ಬಂದಷ್ಟು ವಿಶಾಲವಾಗಿ ಈ ಕ್ಷೇತ್ರನ ಅಭಿವೃದ್ಧಿ ಮಾಡಿದ್ದಾರೆ. ಈ ಕ್ಷೇತ್ರನ ಬಂದು ದರ್ಶನ ಮಾಡಿದ್ರೆ ಸಾಕು, ಈ ಕ್ಷೇತ್ರದಲ್ಲಿ ಓಡಾಡಿದ್ರೆ ಸಾಕು, ಅಪ್ಪಾಜಿ ಸದ್ಗುರುಗಳ ದೃಷ್ಟಿ ಅವ್ರು ನಮ್ಮ ಮೇಲೆ ಬಿದ್ದರೆ ನಮ್ಮ ಮನಸ್ಸು ಪರಿವರ್ತನೆ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಇಷ್ಟು ಹೇಳಿ ಈಗ ವಾಕ್ಯನ ಗುರುಗಳ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಜೈ ಗುರುದೇವ ದತ್ತ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಅಪ್ಪನ ಬಗ್ಗೆ ಏನು ಹೇಳಬೇಕು, ಅಪ್ಪ ಸರಳ. ನಾನು ಬಂದು 20 ವರ್ಷ ಆಯಿತು ಆಶ್ರಮಕ್ಕೆ ಬರೋಕ್ಕೆ ಶುರು ಮಾಡಿ. ಚಿಕ್ಕದಾಗಿ ಅಪ್ಪ ಕನ್ನೇಶ್ವರ ಗುಡಿಯಲ್ಲಿದ್ದರು. ಆವಾಗ ಇದೇನು ಆಶ್ರಮ ದತ್ತ ಮಂದಿರ ಒಂದಿತ್ತು, ಇಲ್ಲಿಗೆ ಬರೋಕ್ಕೆ ಶುರು ಮಾಡಿದ್ವಿ ನಾವು. ಆವಾಗ ಅಪ್ಪ ಶ್ರೀಪಾದ ವಲ್ಲಭರ ಮಂದಿರ ಕಟ್ಟಬೇಕು ಅಂತ ಒಂದು ಹೇಳಿದರು. ಅಪ್ಪನ ಸಂಕಲ್ಪ ಮಾಡಿಬಿಟ್ರೆ ಅದು ಎಲ್ಲ ಪಂಚಭೂತಗಳು ಅದಕ್ಕೆ ಸರಿಯಾಗಿ ಸ್ಪಂದಿಸ್ತವೆ. ಅಪ್ಪ ನಾವು ಶ್ರೀಪಾದ ವಲ್ಲಭರ ಮಂದಿರ ಕಟ್ಟಕ್ಕೆ ಶುರು ಮಾಡಿದ್ವಿ. ಕಬ್ಬಣ ಬೇಕು, ಸಿಮೆಂಟ್ ಬೇಕು, ಎಲ್ಲ ಅದು ತಾನಾಗಿ ತಾನು ಬರೋಕ್ಕೆ ಶುರು ಆಯಿತು. ಒಂದು ದಿವಸ ಅಪ್ಪ ನೀವು ಬೆಂಗಳೂರಿಗೆ ಹೋಗಿ ಗ್ರನೇಟ್ ತರ್ರಿ ಅಂತ ಹೇಳಿದರು. ಆವಾಗ ಎಲ್ಲ ಭಕ್ತರೆಲ್ಲ ನಾವೆಲ್ಲ ಏನು ಹೇಳ್ತೀವಿ ಅಂತ ಹೇಳಿದ್ರೆ
ಬಡವ ಭಕ್ತರು ನಾವೆಲ್ಲ. ಆಶ್ರಮಕ್ಕೆ ಹೆಂಗೆ ಮಾಡೋದು ಏನು ಮಾಡೋದು ಅಂತೇಳಿ ಎಲ್ಲ ಯೋಚನೆ ಮಾಡ್ತಿರ್ಬೇಕಾರೆ ಅಪ್ಪ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ನಾವು ನೆಪ ಮಾತ್ರ, ಅಪ್ಪ ಎಲ್ಲ ವ್ಯವಸ್ಥೆ ಮಾಡಿ ನೀವು ಹೋಗಿ ಮಾಡ್ಕೊಂಬರ್ರಿ ಅಂತ ಹೇಳ್ತಾರೆ. ಅದೆಲ್ಲ ವ್ಯವಸ್ಥೆ ಆಗಿರುತ್ತಲ್ಲಿ, ನಾವು ಹೋಗಿ ಮಾಡೋದೇನಿರಲ್ಲ. ಗ್ರೆನೇಡ್ ತರ್ರಿ ಅಂತ ಹೇಳಿದಾಗ ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರಿಗೆ ಹೋದರೆ ಅಲ್ಲಿ ಒಂದು 12 ಲಕ್ಷ ರೂಪಾಯಿ ಬಿಲ್ ಆಯ್ತದು. 12 ಲಕ್ಷ ರೂಪಾಯಿ ಎಲ್ಲಿಂದ ತರೋದು ಅಂತ ಯೋಚನೆ ಮಾಡ್ತಿದ್ದಾಗ ಒಂದು 4-5 ಜನಕ್ಕೆ ಫೋನ್ ಮಾಡಿದೆ. ಅಷ್ಟೊತ್ತಿಗೆ ಎಲ್ಲ ವ್ಯವಸ್ಥೆ ಆಗಿಬಿಟ್ಟಿದೆ, ದುಡ್ಡಿನ ವ್ಯವಸ್ಥೆ ಆಗಿಬಿಟ್ಟಿದೆ. ಮಾರನೇ ದಿವಸ ಗ್ರೆನೇಟ್ ಬಂತು. ಆ ಸಂಕಲ್ಪ ಅಪ್ಪ ಮಾಡಿದರೆ ಅದು ಆಗೋಗ್ಬಿಡುತ್ತೆ, ಮತ್ತು ನಾವು ಮಾಡೋದು ಏನಿರಲ್ಲ. ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ, ಎಲ್ಲರೂ ನಮ್ಮ ದ್ವಾರಬಾಗ್ಲು ನೋಡಿರ್ತಾರೆ. ಅಪ್ಪ ಒಂದು ದಿವಸ ಬೆಳಿಗ್ಗೆ ಹೇಳಿದರು, ನಾಳೆ ದ್ವಾರಬಾಗ್ಲು ಮಾಡೋಣ ಅಂತೇಳಿ ಅಂತ. ದ್ವಾರಬಾಗ್ಲು ಪಿಲ್ಲರ್ ಹಾಕಿದ್ರು, ಫೌಂಡೇಶನ್ ಹಾಕಿ ಪಿಲ್ಲರ್ ಹಾಕಿ ಒಂದೇ ದಿವಸದಲ್ಲಿ. ಮಾರನೇ ದಿವಸ ಅದಕ್ಕೆ RCC ಹಾಕಬೇಕು ಅಂತ. ಎಲ್ಲರೂ ನೋಡಿರ್ತೀರ, ಪ್ರತಿಯೊಂದು ಇದನ್ನು ಕಟ್ಟಡ ಕಟ್ಬೇಕಾದ್ರೆ 21 ದಿವಸ ಪಿಲ್ಲರ್ಗೆ ಕ್ಯೂರಿಂಗ್ ಮಾಡ್ತಾರೆ. ನಮ್ಮ ಆಶ್ರಮದಲ್ಲಿ ಒಂದೇ ದಿವಸದಲ್ಲಿ ಮೇಲ್ಗಡೆ RCC ಹಾಕ್ಬಿಟ್ಟು ಅದ್ರ ಮೇಲೋಗಿ ನಾನು ನಿಂತಿರ್ತೀನಿ. ಅದು ಜೋಕಲ್ ಥರ ಅದು ಪಲ್ಲಕ್ಕಿಗೆ ಇದನ್ನು ರೆಡಿ ಮಾಡ್ತಾಯಿದ್ರು. ನಿಂತರೆ ಪಲ್ಲಕ್ಕಿ ಥರ ಹಿಂಗೆ ಮೂವ್ ಆಗ್ತಾಯಿದೆ. ಅದು ನನಗೆ ಹೆದರಿಕೆ ಆಯಿತು. ಅಪ್ಪಂಗೆ ಕೇಳಿದೆ, ಅಪ್ಪ ಹಿಂಗೆ ಏನಾಗಲ್ಲಪ್ಪ ದತ್ತ ಇದ್ದಾನೆ ಅಂತ ಹೇಳಿದರು. ಮೇಲ್ಗಡೆ ನಿಂತು RCC ಹಾಕಿದ್ವಿ, ಅದ್ರ ಮೇಲ್ಗಡೆ ಪಲ್ಲಕ್ಕಿನೂ ರೆಡಿ ಆಯಿತು. 3 ದಿವಸದಲ್ಲಿ ಮುಗಿದೋಯ್ತು. ಇವತ್ತಿಗೂ 10-12 ವರ್ಷ ಆಯಿತು, ಏನೇನೂ ಆಗಿಲ್ಲ ಅದಕ್ಕೆ. ಇದೇ ಥರ ಇನ್ನೊಂದು ಸರ್ತಿ ಅಪ್ಪನ ಸಂಕಲ್ಪ, ನಮ್ಮ ಸದ್ಭಕ್ತರ ಸಭಾಭವನ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ, ಅದು ಹೆಚ್ಚು ಕಡಿಮೆ ಅರ್ಧ ಎಕರೆಯಲ್ಲಿ ಕಟ್ಟಿರೋ ದೊಡ್ಡದಾದ ಭವ್ಯವಾದ ಕಟ್ಟಡ. ಅದರಲ್ಲಿ 20,000 ಚದರ ಅಡಿ RCC ಇದೆ. ಅದ್ರ ಮೇಲ್ಗಡೆ ಮತ್ತೊಂದು 20,000 ಚದರ ಅಡಿದು ಊಟದ ಹಾಲು ವ್ಯವಸ್ಥೆ ಎಲ್ಲ ಮಾಡಿದಾರಪ್ಪ. ಅದನ್ನು ದೊಡ್ಡ ಒಂದು ಬಜೆಟಿನ ಕಟ್ಟಡ ಅದು. ಅದನ್ನು ನಾವೆಲ್ಲ ಯೋಚನೆ ಮಾಡ್ತಿದ್ವಿ ಹೆಂಗೆ ಮಾಡೋದು ಅಂತದ್ದು. ಕಟ್ಟಿದ್ದು ಗೊತ್ತಾಗಿಲ್ಲ, ಮುಗ್ದಿದ್ದು ಗೊತ್ತಾಗಿಲ್ಲ. ಆ ಥರ ಅಪ್ಪನ ಆಶೀರ್ವಾದ. ಈ ಕಟ್ಟಡ ಕಟ್ಬೇಕಾದ್ರೆ ಒಂದು ಸರ್ತಿ ನಾವು ಅಪ್ಪ ಟೈಲ್ಸ್ ತರೋಕ್ಕೆ ಗುಜರಾತಿಗೆ ಹೋಗೋಣ ಅಂತ ಹೇಳಿದರು. ನಾವೆಲ್ಲ ಫ್ಲೈಟೆಲ್ಲ ಟಿಕೆಟ್ ಮಾಡಿ ಒಂದು 8 ಜನ ಅಪ್ಪನ ಜೊತೆಗೆ ಗುಜರಾತಿಗೆ ಹೊರಟ್ವಿ. ಗುಜರಾತಿಗೆ ಹೋಗ್ಬೇಕಾದ್ರೆ ಅಲ್ಲಿ ಸ್ವಲ್ಪ ವಿಮಾನ ನಿಲ್ದಾಣದ ತಡ ಆಗಿರೋದ್ರಿಂದ ಆ ಕೌಂಟ್ರು, ಇಂಡಿಗೋ ಏರ್ಲೈನ್ಸ್ ಅವ್ರ ಕೌಂಟ್ರ್ ನಿಮ್ದು ಕ್ಲೋಸ್ ಆಗಿದೆ, ಹೋಗೋಕ್ಕಾಗಲ್ಲ ಅಂತ. ಅಪ್ಪ ಏನು ಮಾಡೋದಪ್ಪ, ಇರಪ್ಪ ಒಂದು ನಿಮಿಷ, ನಾವು 8 ಜನ ಇದ್ದೀವಿ, 9ನೇ ಬರ್ತೀನಿ ಅಂತ ಹೇಳಿದ ತಕ್ಷಣ 9ನೇ ಬಂದು ನಿಮ್ಮ ಕೌಂಟ್ರು ನಿಮಗಂತ ಓಪನ್ ಮಾಡ್ತಿದ್ದೀವಿ ಅಂತೇಳಿ ಕರ್ಕೊಂಡು ಹೋದರು. ಇದು ಭಗವಂತನ ಕೃಪೆ ಆಶೀರ್ವಾದ ಅಲ್ಲದೆ ಮತ್ತಿನ್ನೇನು. ಇದನ್ನು ಹೇಳೋಕ್ಕೆ ಅಸಾಧ್ಯ. ಯಾಕಂದರೆ ಯಾವ ಥರ ಭಗವಂತ ನಮ್ಮ ಎಲ್ಲ ವ್ಯವಸ್ಥೆ ಮಾಡಿರ್ತಾನೆ ಅಂಥೇಳಿ ನಾವು ಎಷ್ಟು ಹೇಳಿದರೂ ಸಾಕಾಗಲ್ಲ. ಇದೇ ಥರ ಒಂದು ಸರ್ತಿ ಅನ್ನದಾನ ಕಟ್ಬೇಕಾದ್ರೆ ಅಪ್ಪ ಎಲ್ಲ ಸೇವೆ ಕರೆದ್ರು. ಎಲ್ಲರನ್ನೂ ಭಾಳ ಜನ ಭಕ್ತರು ಸೇವೆಗೆ ಬಂದರು. ಅದು ಒಂದು 10,000 ಚದರ ಅಡಿದು RCC ಹಾಕೋದು. RCC ಹಾಕಿದ್ದೆಲ್ಲ ಭಕ್ತರೇ. ಸಿಮೆಂಟ್ ಕಲಸಿದ್ದು, ಸಿಮೆಂಟ್ ಮೇಲೆ ಎತ್ತಾಕಿದ್ದು. ಮಧ್ಯಾಹ್ನ ಸಾಯಂಕಾಲ ತನಕ ಅರ್ಧನೂ ಮುಗ್ದಿರಲಿಲ್ಲ. ಒಂದು ದಿವಸದಲ್ಲಿ ಮುಗಿಬೇಕಂತಿದ್ದು. ಅಪ್ಪಂಗೋಗೆಲ್ಲ ಕೇಳ್ಕೊಂಡು ಹೆಂಗಪ್ಪ ಮಾಡೋದು ಅಂತ. ಈ ನೋಡಪ್ಪ ಎಲ್ಲ ಆಗ್ತಿದೆ ಅಂತ ಹೇಳಿದ ತಕ್ಷಣ ಸುಸ್ತಾಗಿರೋ ಭಕ್ತರಲ್ಲಿ ಎದ್ದು ಇನ್ನು ಅರ್ಧನ 8 ತಾಸಲ್ಲಿ ಆಗಲಿದ್ದ ಕೆಲಸ ಇನ್ನು 3 ತಾಸಲ್ಲಿ ಮುಗಿಸ್ಬಿಟ್ರು. ಈ ಥರ ಅಪ್ಪನ ಶಕ್ತಿ, ಅಪ್ಪನ ಆಶೀರ್ವಾದ. ಇಷ್ಟು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಗುರುದೇವ. ದತ್ತಾತ್ರೇಯಂ ಸದ್ಗುರುಂ ಶ್ರೀಪಾದವಲ್ಲಭಂ ನರಸಿಂಹ ಸರಸ್ವತಿ ಯತಿವರ್ಯಂ ದತ್ತಗುರುಕನ್ನೇಶ್ವರಂ ಶ್ರೀಸತ್ತುಪಾಸಿ ಸದ್ಗುರುಂ ನಮಾಮ್ಯಹಂ. ಸದ್ಗುರುಗಳು ನಮ್ಮ ಪ್ರಪಂಚದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅದರಲ್ಲೂ ಭರತ ಭೂಮಿಯಲ್ಲಿ ಈ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸಾಕಷ್ಟು ಜನ ಗುರುಗಳಿದ್ದಾರೆ. ಸದ್ಗುರುಗಳು ಸಿಗೋದು ತುಂಬ ಅಪರೂಪ. ಸಾಕಷ್ಟು ಜನ ಸದ್ಗುರುಗಳನ್ನ ನಾವು ಕಾಣ್ಬೋದು. ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥ ಸದ್ಗುರುಗಳನ್ನ ನಾವು ಕಾಣೋದು ತುಂಬ ವಿರಳ. ಕೆಲವು ಬೆರಳೆಣಿಕೆಯಷ್ಟೇ ಜನಗಳನ್ನ ಮಾತ್ರ ನಾವು ಸದ್ಗುರುಗಳನ್ನ ಕಾಣ್ಬೋದು. ಅದರಲ್ಲಿ ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂಥ ಸ್ಥಿತಪ್ರಜ್ಞರಾಗಿರ್ತಕ್ಕಂಥ ನಮ್ಮ ಗುರುಗಳು ಶ್ರೀಸತ್ತುಪಾಸಿ ಸದ್ಗುರುಗಳು. ಇವರು ದೊಡ್ಡೇರಿ ಗ್ರಾಮ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆಯಲ್ಲಿ ದತ್ತಾವಧೂತ ಆಶ್ರಮದಲ್ಲಿ ನೆಲೆಸಿರ್ತಕ್ಕಂಥವ್ರು. ಇವರು ಭಕ್ತರ ಉದ್ಧಾರಕ್ಕಾಗಿಯೇ ಹುಟ್ಟಿ ಬಂದಿರತಕ್ಕಂತಹ ಸದ್ಗುರುಗಳು. ಸಾಕಷ್ಟು ಗುರುಗಳನ್ನ ನಾನು ಕಂಡಿದ್ದೀನಿ. ಇಂಥ ಸದ್ಗುರುನ ನಾನು ಕಂಡಿಲ್ಲ. ಸಾಮಾನ್ಯವಾಗಿ ನಾನು ಯಾರನ್ನೂ ನಂಬೋದಿಲ್ಲ. ನಂಬಿಕೆ ಪ್ರಶ್ನೆ
ನನ್ನ ಹತ್ರ ನಾನು ನಂಬಬೇಕು ಅಂದರೆ ಅವ್ರದ್ದು ಅದೃಷ್ಟ ಇರಬೇಕು. ಹಂಗಿದ್ರೆ ಮಾತ್ರ ಅವ್ರಿಗೆ ಅದೃಷ್ಟ ಇದ್ದರೆ ಮಾತ್ರ ನಾನು ನಂಬ್ತೀನಿ. ಅಂಥದ್ರಲ್ಲಿ ನನ್ನಂಥವನಿಗೆ ನಂಬಿಕೆ ಬರೋ ಹಂಗೆ ಅವರು ನನ್ನನ್ನು ಪರಿವರ್ತನೆ ಮಾಡಿದ್ದಾರೆ ಅಂದರೆ ಇವರು ಇನ್ನೆಂಥ ಸದ್ಗುರುಗಳಿರಬೇಕು, ಬ್ರಹ್ಮಜ್ಞಾನಿಗಳಿರಬೇಕು. ಅವರು ಭಕ್ತರನ್ನ ಶಿಷ್ಯರನ್ನ ಉದ್ಧಾರ ಮಾಡಲಿಕ್ಕೆ ಧರೆಗಿಳಿದು ಬಂದಿರತಕ್ಕಂಥ ಶ್ರೀಪಾದ ವಲ್ಲಭರು. ಅವರ ಅವತಾರವೇ ಇವರು. ಇವ್ರನ್ನ ಸುಮಾರು 20 ವರ್ಷಗಳ ಕೆಳಗೆ ಇವ್ರನ್ನ ಭೇಟಿಯಾಗೋಕ್ಕಾಗಿ ನಾನು ಬಂದಿದ್ದೆ. ನಮ್ಮ ನಾಗಲಿಂಗ ಸ್ವಾಮಿಗಳು ಅಂತಿದ್ದಾರೆ, ಅವರು ನನ್ನನ್ನು ಕರ್ಕೊಂಬಂದರು ಇವ್ರ ಹತ್ರ. ಆಗ ಏನೋ ನನಗೊಂದು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇತ್ತು, ಆ ವಿಚಾರವಾಗಿ ಇವ್ರು ನನ್ನನ್ನು ಕರ್ಕೊಂಬಂದರು. ಆಗ ನಿನಗೇನೂ ಆಗಿಲ್ಲಪ್ಪ, ಭಾಳ ಚೆನ್ನಾಗಿದೆಯಾ, ಸುಮ್ಮನೆ ಯಾತಕ್ಕೆ ಬಂದಿದೆಯಾ ಇಲ್ಲಿ, ನೀನು ಚೆನ್ನಾಗಿದೆಯಾ ಅಂತೇಳಿದರು. ಆದ್ರೂ ನಾನು ಕೇಳಲಿಲ್ಲ, ಯಾಕೆಂದರೆ ನನ್ನ ದೇಹ ಬಾಧೆ ನನಗೆ ಇರ್ತಿತ್ತಲ್ಲ. ಹಂಗಾಗಿ ಅವ್ರ ಮಾತನ್ನು ನಾನು ಕೇಳ್ದಲೇ ಸಾಕಷ್ಟು ಆಸ್ಪತ್ರೆಗಳಿಗೆಲ್ಲ ತಿರುಗಿದೆ, ಎಲ್ಲೂ ಏನೂ ಉಪಯೋಗ ಆಗಲಿಲ್ಲ. ಎಲ್ಲಿ ಹೋಗಿ ಯಾವುದೇ ಚೆಕಪ್ ಮಾಡಿದ್ರೂ ನೀವು ಚೆನ್ನಾಗಿದ್ದೀರಾ, ನಿಮಗೇನೂ ಆಗಿಲ್ಲ ಅಂತಲೇ ಹೇಳ್ತಾಯಿದ್ರು. ಇವ್ರು ನೋಡಿದ್ರೆ ಮೆಡಿಕಲ್ ಸೈನ್ಸ್ ನೋಡಿದ್ರೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ, ಗುರುಗಳೂ ಹಂಗೆ ಹೇಳ್ತಾರೆ. ನನ್ನ ದೇಹ ಬಾಧೆ ಯಾಕಪ್ಪ ಹಿಂಗೆ ಅನ್ನೋ ಪ್ರಶ್ನೆ ನನ್ನ ಮನಸ್ಸಿನಲ್ಲೇ ಉದ್ಭವ ಆಗ್ತಾಯಿತ್ತು. ಹಿಂಗೆ ಬರ್ತಾ ಹೋಗ್ತಾ ಇರಬೇಕಾದ್ರೆ ಸುಮಾರು ವರ್ಷಗಳಿಂದ, ಸುಮಾರು ನನಗೆ 16-18 ವರ್ಷ ವಯಸ್ಸಿದ್ದಾಗಿನಿಂದ ಯೋಗ, ಧ್ಯಾನ, ಪ್ರಾಣಾಯಾಮ ಇಂಥದ್ರ ಬಗ್ಗೆ ಎಲ್ಲ ತುಂಬ ಆಸಕ್ತಿ ಇರ್ತಾಯಿತ್ತು. ಇಂಥ ಆಸಕ್ತಿ ಇರೋದು ಅದು ಹಂಗೆ ಯೋಗ ಎಲ್ಲ ಮುಂದುವರಿಸ್ತಾ ಬಂದೆ. ನನ್ನ ಪಾಡಿಗೆ ನಾನೇ ಸ್ವತಃ ಯೋಗ ಎಲ್ಲ ಅಭ್ಯಾಸ ಮಾಡ್ತಾಯಿದ್ದೆ. ಆಮೇಲೆ ಇನ್ನೂ ಹೆಚ್ಚಿನ ಅಭ್ಯಾಸಕ್ಕಾಗಿ ಪತಂಜಲಿ ಯೋಗ ಶಿಕ್ಷಣಕ್ಕೆ ಆಗಲೇ ಸೇರ್ಕೊಂಡೆ. ಇದನ್ನೆಲ್ಲ ನಾನೇನು ನಮ್ಮ ಗುರುಗಳ ಮುಂದೆ, ಶ್ರೀ ಸತ್ಯುಪಾಸಿ ಸದ್ಗುರುಗಳ ಮುಂದೆ ನಾನು ಯಾವ ವಿಚಾರನೂ ಇದನ್ನೆಲ್ಲ ಹೇಳಿರಲಿಲ್ಲ, ಯಾವ ವಿಚಾರನೂ ಹೇಳೇ ಇರಲಿಲ್ಲ ನಾನು. ಹಿಂಗೆ ಬರ್ತಾ ಹೋಗ್ತಾ ಇರಬೇಕಾದ್ರೆ ನಾವು ಆಶ್ರಮಕ್ಕೆ ಬಂದು ದರ್ಶನ ಮಾಡಿ ನಮಸ್ಕಾರ ಮಾಡ್ತಿದ್ದಂಗೆ, ಏಯ್ ಯಾವ ಊರು ನಿಂದು, ಯಾತಕ್ಕೆ ಬಂದಿದೆಯಾ ಇಲ್ಲಿ, ಏನು ಕೆಲಸ ಐತೆ ಅಂತ ಬಂದಿದೆಯಾ, ಯಾರು ನಿನ್ನನ್ನು ಕಳಿಸಿದ್ದು ಅಂಥೇಳಿ 1 ವರ್ಷಗಳ ಕಾಲ ಹಂಗೇ ಅಂತಾಯಿದ್ರು. ಯಾವಾಗ ನೋಡಿದ್ರು ಈ ಗುರುಗಳು ಹಿಂಗೆ ಅಂತಾರಲ್ಲ, ಯಾಕಿರ್ಬೋದು ಅಂತ ನಮಗೆ ಒಂದು ಪ್ರಶ್ನೆ ಉದ್ಭವ ಆಯಿತು. ಆದ್ರೂ ಈ ಪ್ರಶ್ನೆ ಉದ್ಭವ ಆಗುತ್ತೆ, ಆದ್ರೂ ನನಗೆ ಈ ಕ್ಷೇತ್ರಕ್ಕೆ ಈ ಗುರುಗಳನ್ನ ದರ್ಶನ ಮಾಡ್ತಿದ್ದಂಗೆ ಏನೋ ಒಂದು ಸ್ವಲ್ಪ ಮನಸ್ಸಿನಲ್ಲಿ ಆನಂದ ಉಂಟಾಗ್ತಾಯಿತ್ತು. ಹಿಂಗೆ 1 ವರ್ಷ ಆದ ನಂತರ ಅಪ್ಪೋರ ಶಿಷ್ಯರು ಭಕ್ತರು ಆಗಿರ್ತಕ್ಕಂಥ ಚಿಕ್ಕಣ್ಣವರು ಕುಂತಿದ್ರು. ನೋಡಪ್ಪ ಚಿಕ್ಕಣ್ಣ, ಈಗ ಇವ್ರು ಹಗಲೆಲ್ಲ ಬರ್ತಾರೆ, ಯಾಕೆ ಬರ್ತಾರೆ, ಒಂದು ಸ್ವಲ್ಪ ಕೇಳಪ್ಪ, ಇವ್ರಿಗೇನು ಒಳ್ಳೇದಾಗೈತೆ ಅಂತ ಅಂದರು. ಓಹೋ, ಇವತ್ತು ಗುರುಗಳು ನನ್ನ ಈ ಥರ ಮಾತಾಡ್ಸಿದ್ರು ಅಂಥೇಳಿ, ಏನಿಲ್ಲ ಅಪ್ಪಾಜಿ, ಇಲ್ಲಿಗೆ ಬರ್ತಿದ್ದಂಗೆ ಏನೋ ಮನಸ್ಸಿಗೆ ಸಮಾಧಾನ ಆಗ್ಬಿಡುತ್ತೆ, ನಿಮ್ಮ ದರ್ಶನ ಆಯಿತು ಅಂದರೆ ಇನ್ನೂ ಏನೋ ಆನಂದ ಆಗ್ಬಿಡುತ್ತೆ ಅಂತ ಹೇಳಿದ್ವಿ. ಅಷ್ಟೇ, 1 ವರ್ಷಕ್ಕೆ ಇಷ್ಟೇ ಮಾತಾಡಿರೋದು. ಅದು ಇಲ್ಲಿಗೆ ಬರ್ತಿದ್ದಂಗೆ ನಮ್ಮದು ಸಂಸಾರಿಕ ತಾಪತ್ರಯ ಆಗಿರ್ಬೋದು, ಏನೇ ವ್ಯಾವಹಾರಿಕವಾಗಿ ಆಗಿರ್ಬೋದು, ನಮ್ಮದು ಉದ್ಯೋಗದ ವಿಚಾರವಾಗಿರ್ಬೋದು, ಯಾವುದೂ ತಲೆಗೆ ಬರ್ತಾ ಇರಲಿಲ್ಲ. ಎಲ್ಲ ಮರೆತುಬಿಟ್ಟು ಆನಂದವಾಗಿ ಇದ್ದುಬಿಡ್ತಿದ್ವಿ. ಎಷ್ಟೊತ್ತಿರ್ತಿದ್ವಿ, ಏನು ಒಂದು ಅರ್ಧ ಗಂಟೆ 1 ಗಂಟೆ ಇಷ್ಟೇ ಇರ್ತಿದ್ದಿದ್ದು, ಅಷ್ಟರೊಳಗೆ ಅಷ್ಟು ಆನಂದ ಆಗೋಗ್ಬಿಡೋದು. ಹಿಂಗೆ ಬರ್ತಾ 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 ಇರಬೇಕಾದ್ರೆ ನಾನು ಎಂದೂ ಇವರಿಗೆ ನನಗೆ ಯೋಗ ಬರುತ್ತೆ, ಧ್ಯಾನ ಬರುತ್ತೆ, ಪ್ರಾಣಾಯಾಮ ಬರುತ್ತೆ ಅನ್ನೋ ವಿಚಾರ ನಾನು ಎಂದೂ ಇವ್ರ ಮುಂದೆ ಪ್ರಸ್ತಾಪ ಮಾಡಿಲ್ಲ, ಹೇಳೇ ಇಲ್ಲ. ಯಾಕೆಂದರೆ 1 ವರ್ಷಗಳ ಕಾಲ ನಾನೇನು ಹೆಚ್ಚು ಮಾತಾಡಿಸಿಲ್ಲಲ್ಲ. ಯಾಕೆ ಒಂದು ಸರಿ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ, ಮಾತಾಡ್ತಾ ಇಲ್ಲ, ದರ್ಶನಕ್ಕೆ ಬಂದಿದ್ದೀವಿ ಅಲ್ಲಪ್ಪ, ನಾನೇನು ನನ್ನ ಮನಸ್ಸಿನೊಳಗೆ ಏನು ಪ್ರಶ್ನೆ ಉದ್ಭವ ಆಗ್ತಾಯಿತ್ತು ಅಂದರೆ, ಈ ಯೋಗ ಧ್ಯಾನ ಸಾಧನೆ ಇವೆಲ್ಲ ಮಾಡ್ತಾಯಿದ್ರೆ ಹೆಂಡತಿ ಮಕ್ಕಳನ್ನ ಹೆಂಗಪ್ಪ ಸಾಕೋದು, ಜೀವನ ಹೆಂಗೆ ಮಾಡೋದು, ಖರ್ಚು ವೆಚ್ಚ ಎಲ್ಲ ಹೆಂಗಪ್ಪ, ನಾನೆಲ್ಲೋ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ
ನನಗೆ ಸಂಸಾರ ನಡೆಸೋದು ಹೆಂಗೆ ಅನ್ನೋ ಪ್ರಶ್ನೆ ನನ್ನ ತಲೆ ಒಳಗೆ ಉದ್ಭವ ಆಗ್ತಾಯಿತ್ತು. ಆದ್ರೂ ನಾನು ಯಾವ ವಿಚಾರನೂ ಗುರುಗಳ ಮುಂದೆ ಇದನ್ನೆಲ್ಲ ಮಾತಾಡ್ತಿರ್ಲಿಲ್ಲ, ಹೇಳ್ತಿರ್ಲಿಲ್ಲ. ಆಗ ಇದ್ದಕ್ಕಿದ್ದಂಗೆ, ಅಲ್ಲಪ್ಪ ನನಗೆ ಪ್ರಾಣಾಯಾಮ ಗೊತ್ತು, ಧ್ಯಾನ ಗೊತ್ತು, ಯೋಗ ಗೊತ್ತು ಅಂತ ನಿನ್ನ ಮನಸ್ಸಿನಾಗೆ ನೀನು ಅಂದ್ಕೊಂಬಿಟ್ರೆ ಅದನ್ನು ಅನುಷ್ಠಾನಕ್ಕೆ ತರೋದು ಯಾವಾಗ? ಅದನ್ನ ಅನುಷ್ಠಾನಕ್ಕೆ ತರಬೇಕು, ಅದು ಸಾಧನೆ ಮಾಡಬೇಕು. ನೀನು ಯೋಚನೆ ಮಾಡ್ತೀಯೇನು? ಜೀವನ ಮಾಡೋದು ಹೆಂಗೆ, ಸಂಸಾರ ಮಾಡೋದು ಹೆಂಗೆ, ಜೀವನನ ಮಕ್ಕಳನ್ನ ಹೆಂಡ್ತಿನ ಸಾಕೋದು ಹೆಂಗೆ ಅಂತ ಯೋಚನೆ ಮಾಡ್ತೀಯೇನು? ನೀನೇನು ಸಾಕ್ತೀಯ ನಿನ್ನ ಹೆಂಡ್ತಿ ಮಕ್ಕಳನ್ನ? ನಿನ್ನ ಹೆಂಡ್ತಿ ಮಕ್ಕಳನ್ನ ಸಾಕೋಕ್ಕೆ ಭಗವಂತ ಇದ್ದಾನೆ, ಅವನು ನೋಡ್ಕೊಂತಾನೆ. ನೀನು ಅಂದ್ಕೊಂಡಿರ್ಬೋದು ನಾನೇ ಹೆಂಡ್ತಿ ಮಕ್ಕಳನ್ನ ಸಾಕ್ತೀನಿ ಅಂತ ನೀನು ಅಂದ್ಕೊಂಡಿರ್ಬೋದು. ನೀನೇನು ಸಾಕಲ್ಲ, ಅವನು ಭಗವಂತ ಇದ್ದಾನೆ. ನಿನಗೆ ಗೊತ್ತಿರೋ ವಿದ್ಯೆನ ಮುಂದುವರಿಸು, ಸಾಧನೆ ಮಾಡು, ಹೋಗು ತಪೋವನಕ್ಕೆ ಅಂತೇಳಿ ಹೇಳಿದರು. ನಾನು ವೃತ್ತಿಯಲ್ಲಿ ಲಾಯರ್. ನಮಗೆ ಡಿಸೆಂಬರ್ನಲ್ಲಿ ಸಮ್ಮರ್ ವೆಕೇಷನ್ನಲ್ಲಿ ಕೋರ್ಟ್ ರಜೆ ಇರುತ್ತೆ, ಒಂದು ತಿಂಗಳು ಸಮ್ಮರ್ ವೆಕೇಷನ್ಗೆ. ಆ ಸಮ್ಮರ್ ವೆಕೇಷನ್ಗೆ ಒಂದು ತಿಂಗಳು ಪೂರ್ತಿ ತಪೋವನದಲ್ಲೇ ಇದ್ದುಬಿಡ್ತಾಯಿದ್ದೆ. ಹಿಂಗೆ ಸುಮಾರು ವರ್ಷಗಳ ಕಾಲ ಪ್ರತಿ ವರ್ಷ ಸಮ್ಮರ್ ವೆಕೇಷನ್ಗೆ ಅಲ್ಲೇ ಇದ್ದುಬಿಡ್ತಾಯಿದ್ದೆ. ಅಲ್ಲೇ ಧ್ಯಾನ ಮಾಡೋದು, ಯೋಗ ಮಾಡೋದು, ರಾತ್ರಿ ಮನೆಗೆ ಹೋಗ್ಬಿಡೋದು. ಹಿಂಗೆ ಕೆಲವು ವರ್ಷಗಳು ಕಳೆದ ನಂತರ ನೋಡಪ್ಪ, ಇನ್ಮೇಲೆ ನೀನು ಮನೆಗೆ ಹೋಗಬೇಡ, ತಪೋವನದಲ್ಲೇ ಇದ್ದು ಒಂದು ತಿಂಗಳು ಸಾಧನೆ ಮಾಡಿಬಿಡು ಅಂತ ಆಶೀರ್ವಾದ ಮಾಡಿದರು. ಅವ್ರ ಆಶೀರ್ವಾದದಿಂದ ಅಲ್ಲಿ ಧ್ಯಾನ ಸಾಧನೆ, ಯೋಗಾಭ್ಯಾಸ ಇವುಗಳದೆಲ್ಲ ಒಂದು ತಿಂಗಳ ಕಾಲ ಆ ಆನಂದನ, ಆ ಅದ್ಭುತನ ವರ್ಣಿಸೋಕ್ಕೆ ಸಾಧ್ಯವಿಲ್ಲ. ಅಷ್ಟು ತುಂಬ ಚೆನ್ನಾಗಿ ನನಗೆ ಅಭ್ಯಾಸ ಮಾಡಿಸಿದ್ರು. ಯೋಗ ಸಾಧನೆ ಚೆನ್ನಾಗಿ ಮಾಡಿಸಿದ್ರು, ಪ್ರಾಣಾಯಾಮ ಚೆನ್ನಾಗಿ ಮಾಡಿಸಿದ್ರು, ಧ್ಯಾನ ಚೆನ್ನಾಗಿ ಮಾಡಿಸಿದ್ರು. ಇಂಥ ಪ್ರಾಪಂಚಿಕ ಜಗತ್ತಿನಲ್ಲಿ ಈ ಧ್ಯಾನ ಸಾಧನೆದು ಇಂಥ ಆನಂದ ಐತೆ ಇದೆಯಾ ಅನ್ನೋ ಅಂಥದ್ದನ್ನು ತೋರಿಸ್ಕೊಟ್ರು. ಇನ್ನೂ ಒಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಆನಂದ ಸಂತೋಷ ಅಂತಕ್ಕಂಥದ್ದು ಹೆಂಡ್ತಿ ಮಕ್ಕಳಿಂದ, ದುಡ್ಡಿನಿಂದ, ಕೆಲಸದಿಂದ, ಕಾರು ಬಂಗಲೆ ಇಂಥವುಗಳು ಎಲ್ಲವುಗಳಿಂದ ಏನು ಆನಂದ ಸಿಗುತ್ತೆ ಅದು ನಿಜವಾದ ಆನಂದ ಅಲ್ಲ. ಯಾಕೆ ಹೇಳ್ತೀನಿ ಅಂದರೆ, ನಮ್ಗೆ ಆನಂದ ಆಗಬೇಕಾದ್ರೆ ಸುಮ್ಮನೆ ಆಗಲ್ಲ. ಮದುವೆ ಆದೆ ಅಂದರೆ ಹೆಂಡ್ತಿ ಬಂದ್ಲು ಅಂತ ಆನಂದ, ಮಕ್ಕಳಾಯಿತು ಅಂತಂದರೆ ಮಕ್ಕಳಾದವು ಅನ್ನೋ ಆನಂದ, ಮನೆ ಕಟ್ಸಿದ್ವಿ ಅಂದರೆ ಮನೆ ಕಟ್ಟಿದೆ ಅನ್ನೋ ಆನಂದ, ಏನೋ ಒಂದು ವೆಹಿಕಲ್ ತಗೊಂಡ್ವಿ ಅಂದರೆ ಅದರಿಂದ ಆನಂದ. ಯಾವುದೇ ಪ್ರಾಪಂಚಿಕ ವೈಭೋಗಗಳಿಂದ ಅಂತರಂಗದಲ್ಲಿ ಭಗವಂತನ ಕಂಡು ಮನಸ್ಸಿನ ಆಳದಲ್ಲಿ ಬರ್ತಕ್ಕಂಥ ಆನಂದವೇ ನಿಜವಾಗಿರ್ತಕ್ಕಂಥ ಆನಂದ. ಯಾವುದೇ ವಸ್ತುವಿನಿಂದ ಆಯಿತು, ಯಾವುದೇ ವಿಚಾರದಿಂದ ಆಯಿತು, ಯಾವುದೇ ಇದರಿಂದನೂ ಯಾವ ಒಂದು ಮೂಲದಿಂದಲೂ ಸಿಗದೇ ಇರತಕ್ಕಂಥ ತನ್ನ ಪಾಡಿಗೆ ತಾನೇ ಉದ್ಭವ ಆಗ್ತಕ್ಕಂಥದ್ದೇ ನಿಜವಾದ ಆನಂದ. ಅಂಥ ಆನಂದನ ನಮ್ಮ ಸದ್ಗುರುಗಳು ಶ್ರೀ ಸತ್ ಉಪಾಸಿಯವರು ನನಗೆ ಕೊಟ್ಟರು. ಆಮೇಲೆ ಇನ್ನೂ ಒಂದು ವಿಚಾರ, ಇವರು ಭಕ್ತನ ಶಿಷ್ಯನ ಅಂತರಂಗದಲ್ಲಿ ಇರ್ತಕ್ಕಂಥದ್ದನ್ನು ಹೇಳದೇ ಇದ್ರೂ ತಿಳ್ಕೊಂತಾರೆ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ನಾನೇ. ಯಾಕೆಂದರೆ ಅಷ್ಟು ವರ್ಷ ಬಂದ್ರೂ ಕಳೆದ್ರೂ ನಾನು ಏನು ಕೆಲಸ ಮಾಡ್ತೀನಿ, ಅಥವಾ ನಾನಿಂಥ ಧ್ಯಾನ ಸಾಧನೆ ಮಾಡ್ತೀನಿ, ಯೋಗಾಸನ ಮಾಡ್ತೀನಿ, ಪ್ರಾಣಾಯಾಮ ಮಾಡ್ತೀನಿ ಅಂತ ಎಂದೂ ನಾನು ಅವ್ರಿಗೆ ಹೇಳಿಲ್ಲ. ಆಮೇಲೆ ನಾನು ಸಾಧನೆ ಮಾಡ್ಕೊಂತ ಕೂತ್ಕೊಂಡ್ರೆ ಹೆಂಡ್ತಿ ಮಕ್ಕಳನ್ನ ಸಾಕೋದು ಹೆಂಗೆ ಅನ್ನೋ ವಿಚಾರ ಕೂಡ ನಾನು ಅವ್ರ ಮುಂದೆ ಎಂದೂ ಹೇಳಿಲ್ಲ. ಆದರೂ ಕೂಡ ನನ್ನ ಅಂತರಂಗದಲ್ಲಿ ಏನು ಪ್ರಶ್ನೆ ಉದ್ಭವ ಆಗ್ತಾ ಇದೆಯೋ ಆ ಪ್ರಶ್ನೆಗೆ ಅವರೇ ಉತ್ತರ ಕೊಟ್ಟು ಅವರೇ ಕಳಿಸಿದರು. ಯಾಕೆಂದರೆ ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತ್ರ ಭಕ್ತನ ಶಿಷ್ಯನ ಅಂತರಂಗದಲ್ಲಿ ಇರ್ತಕ್ಕಂಥದ್ದನ್ನು ಕಂಡಿಡ್ತಕ್ಕಂಥದ್ದು, ತನ್ನ ಪಾಡಿಗೆ ತಾನೇ ಅವರು ಕಂಡಿಡಿದು ಇದನ್ನು ಹೇಳಿರ್ತಕ್ಕಂಥದ್ದು. ಆಗಲೇ ನನಗೆ ಕ್ಲಾರಿಫೈ ಆಗೋಗ್ಬಿಡ್ತು, ಓಹೋ
ಇವರು ಸಾಮಾನ್ಯರಲ್ಲ, ಬ್ರಹ್ಮಜ್ಞಾನಿಗಳೇ. ಯಾಕೆಂದರೆ ಯಾರನ್ನೂ ನಂಬದೇ ಇರೋ ಒಬ್ಬ ಗುರುಗಳನ್ನ ನಂಬಬೇಕಾದ್ರೆ ಆ ಬ್ರಹ್ಮಜ್ಞಾನಿಗಳಾಗಿದ್ದರೆ ಮಾತ್ರ ನಾನು ನಂಬೋದು. ಆಮೇಲೆ ಅವರೇನು ನನಗೆ ಯಾವುದೇ ವಿಧವಾದ, ಕೆಲವರು ತಂತ್ರವಿದ್ಯೆ, ಮಂತ್ರವಿದ್ಯೆ ಇಂಥದ್ರಿಂದ ಎಲ್ಲ ಆನಂದನ ತೋರಿಸ್ತಾರೆ, ಯಕ್ಷಿಣಿ ವಿದ್ಯೆ ಮಾಡ್ತಾರೆ. ಇಂಥ ಯಾವುದೇ ವಿಚಾರದಿಂದಲೂ ಅವರು ಭಕ್ತರಿಗೆ ತೋರಿಸೋದಿಲ್ಲ. ಯಾರಿಗೂ ಅವರು ಏನು ದರ್ಶನ ಮಾತ್ರದಿಂದಲೇ ಭಕ್ತ ಶಿಷ್ಯ ಪುನೀತನಾಗನೇ ಆಗಬೇಕೇ ಹೊರತು ಯಾವುದೇ ವಿಚಾರದಿಂದ ಅವರು ಬೇರೆ ಬೇರೆ ಯಾವುದೇ ವಿಚಾರದಿಂದ ಅವರು ಪ್ರದರ್ಶನ ಮಾಡ್ಕೊಳಲ್ಲ. ಅವರನ್ನು ಏನು ಭಕ್ತನಿಗೆ ಅವರ ದರ್ಶನದಿಂದಲೇ ಸಿಕ್ಬಿಡುತ್ತೆ ಆನಂದ, ಅಂಥ ಸದ್ಗುರುಗಳು. ಆಮೇಲೆ ಸಾಧನೆ ಎಲ್ಲ ಮಾಡಿಸ್ತಾರೆ. ಈಗ ನಾವು ಒಬ್ಬ ಗುರು ಹತ್ರ ಬರಬೇಕಾದ್ರೆ ಯಾವುದೋ ಜನ್ಮದ ಋಣಾನುಬಂಧ ಇದ್ದರೆ ಮಾತ್ರ ಸದ್ಗುರುಗಳ ಹತ್ರ ನಾವು ಬರೋಕ್ಕೆ ಸಾಧ್ಯವಾಗಿರುತ್ತೆ ಹೊರತು ಯಾವುದೇ ಬಾಂಧವ್ಯ ಇಲ್ಲದಲೇ ನಾವು ಬರೋಕ್ಕಾಗಲ್ಲ. ನಾವು ಜನ್ಮಾಂತರಗಳಿಂದ ಈ ಗುರುವಿಂದ ಬಂದುಬಿಟ್ಟಿರ್ತೀವಿ. ಅದಕ್ಕಾಗಿಯೇ ನಾವು ಬಂದಿರೋದ್ರಿಂದ ಇಂಥ ಸದ್ಗುರುಗಳನ್ನ ನಾವು ಪಡೆದಿದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸದ್ಗುರುಗಳು ದರ್ಶನ ಮಾಡಿರಿ, ಅವರು ದರ್ಶನ ಭಾಗ್ಯದಿಂದ ಪುನೀತರಾಗ್ರಿ ಅಂತೇಳ್ತಾ ನಾನು ಈ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಗುರುದೇವ ದತ್ತ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಶ್ರೀ ಗುರುವರಿಯರ ಪಾದಕ್ಕೆ ನಮಸ್ಕರಿಸುತ್ತಾ ನಮ್ಮ ಈ ದೊಡ್ಡೇರಿ ಆಶ್ರಮದ ಬಗ್ಗೆ ಕೆಲವು ವಿಚಾರಗಳನ್ನು ಮಾತಾಡೋಕ್ಕೆ ನಾನು ಇಷ್ಟಪಡುತ್ತೇನೆ. ನನ್ನ ಹೆಸರು ಗುರುಗಳು ನಾಮಕರಣ ಮಾಡಿದ್ದು ವಿಶ್ವಾನಂದರು ಅಂತ. ನಾನು ಅವರ ಬಾಲ್ಯ ಸ್ನೇಹಿತ. ಹಾಗಾಗಿ ನಾನು ಅವರ ಒಡನಾಟದಲ್ಲಿ ಚಿಕ್ಕ ವಯಸ್ಸಿನಿಂದ ಅವರ ಒಡನಾಟದಲ್ಲಿದ್ದು ಅವರ ಕೆಲವು ಪವಾಡ ದೃಶ್ಯಗಳನ್ನು ಅನುಭವಿಸಿದ ಮೇಲೆ ನಾನು ಸ್ನೇಹಿತ ಅಂತಕ್ಕಂಥ ಭಾವನೆಯನ್ನು ಬಿಟ್ಟು ಅವರು ನನ್ನ ಗುರುಗಳು ಅಂತಕ್ಕಂಥ ಒಂದು ಇದನ್ನು ನಾನು ಸ್ವೀಕಾರ ಮಾಡ್ತೀನಿ. ಆ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ನಾನು ಆ ಗುರುವರಿಯರ ಶಿಷ್ಯನಾಗಿ ಅವರ ನಾಮಕರಣ ಮಾಡಿ ನಮಗೆ ಉಪದೇಶ ಮಾಡಿದ ಮೇಲೆ ಆ ನಾಮಕರಣದ ಇದರ ಬಲದಿಂದ ನನ್ನ ಒಂದು ಮನೋಸ್ಥಿತಿ ಬದಲಾವಣೆಯಾಗಿ ಆ ಗುರುವರಿಯರ ಪಾದದಲ್ಲಿ ನಾನು ತಲ್ಲೀನನಾಗಿ ಅವರ ಒಂದು ಪವಾಡ ದೃಶ್ಯಗಳನ್ನು, ಯಾಕಂದರೆ ನಾನು ಅವ್ರ ಬಾಲ್ಯ ಸ್ನೇಹಿತನಾಗಿ ಸ್ನೇಹಿತನ ರೂಪದಲ್ಲೇ ಅವ್ರನ್ನ ನೋಡ್ತಿದ್ದೆ. ಸ್ನೇಹಿತನ ರೂಪದಲ್ಲಿ ಅವ್ರನ್ನ ನೋಡ್ತಿದ್ದಾಗ ಕೆಲವು ಘಟನೆಗಳನ್ನು ನನಗೆ ವಿವರಿಸಿದರು, ತಿಳಿಸಿದರು. ಆ ಘಟನೆಗಳು ಆಶ್ಚರ್ಯಕರವಾಗಿರ್ತಕ್ಕಂಥ ಘಟನೆಗಳು. ಯಾಕಂದರೆ ಎಲ್ಲೋ ಪ್ರಾಣ ಬಿಡ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಈಗ ಅವರು ಶರೀರ ಬಿಡ್ತಿದ್ದಾರೆ, ಅವರ ಟೈಮ್ ಭಾರ ಆಯಿತು, ಅರ್ಜೆಂಟ್ ಹೋಗಿ ನೋಡೋಣ ಅವ್ರನ್ನ ಅಂತ ನನ್ನ ಹತ್ರ ಹೇಳಿದಾಗ ಆ ಸಂದರ್ಭ ಬಂದಾಗ ಹೋಗಿ ಅಲ್ಲಿ ನೋಡಿದ್ರೆ ಅವ್ರು ಪ್ರಾಣ ಬಿಟ್ಟಿರ್ತಾರೆ. ಇದು ಹೆಂಗೆ ಸಾಧ್ಯ ಇವರಿಗೆ ಹೇಳೋಕ್ಕೆ ಅಂತಕ್ಕಂಥ ನನಗೆ ವಿಚಿತ್ರ ಅನಿಸುತ್ತೆ. ನೋಡಿ ವಿಚಿತ್ರ ಅನ್ನಿಸಿದಾಗ ಮತ್ತು ಅವರು ತಂದೆಯರು ಶರೀರ ಬಿಡ್ತಕ್ಕಂಥ ಸಂದರ್ಭದಲ್ಲೂ ಸಹ ನನಗೆ 8 ದಿವಸ ಮುಂಚೆನೇ ನಮ್ಮ ತಂದೆಯರು ಈ ಥರ ಶರೀರ ಬಿಡ್ತಾರಂತಲೂ ಹೇಳ್ತಾರೆ. ಆವಾಗ ನಾನು ಆ ಟೈಮನ್ನೇ ಕಾಯ್ತಿರ್ತೀನಿ. ಆ ಟೈಮ್ ಕಾಯ್ತಿರ್ದಾಗ ಆ ದಿನ ಬಂದಾಗ ಅವ್ರ ತಂದೆಯರಿಗೆ ಇದ್ದಕ್ಕಿದ್ದಂಗೆ ಜ್ವರ ಬಂದು ಶರೀರ ಬಿಡ್ತಾರೆ. ಇವನ್ನೆಲ್ಲವನ್ನು ನೋಡಿ ಅಂದಿನಿಂದ ನಾನು ಇವರನ್ನು ನಾಮಕರಣದ ಹೆಸರಿನಿಂದ ಕಡಿಯೋದು ಬಿಟ್ಟು, ಯಾಕೆ ಬಾಲ್ಯ ಸ್ನೇಹಿತನಾಗಿ ನಾನು ಅವ್ರ ಹೆಸರಿಡ್ದು ಮಾತಾಡ್ತಿದ್ದೆ. ಅವತ್ತಿನಿಂದ ನನ್ನಲ್ಲಿರ್ತಕ್ಕಂಥ ಬದಲಾವಣೆಗಳಾದವು. ನಾನು ಅವ್ರನ್ನ ಗುರು ರೂಪದಲ್ಲಿ ನೋಡಿದೆ. ಅವರು ನಮಗೆ ಯಾವ ರೀತಿ ಅಂದರೆ ಅವತ್ತಿನಿಂದ ಶಿವ ಅಂತಕ್ಕಂಥ ಭಾವನೆ ನನ್ನಲ್ಲಿ ಬಂದು, ಅಪ್ಪ ಅಂತಕ್ಕಂಥ ನನ್ನಲ್ಲಿ ಭಾವನೆ ಬಂದು, ಅವರ ಮಾಡ್ತಕ್ಕಂಥ ಒಂದು ಪವಾಡ ದೃಶ್ಯಗಳನ್ನೆಲ್ಲ ನೋಡಿ ಇವತ್ತು ನಾನು ಅವರ ಶಿಷ್ಯನಾಗಿ ಸ್ವೀಕಾರ ಮಾಡಿ ಅವರ ಜೊತೆಗೆ ಒಡನಾಟದಲ್ಲಿದ್ದೇನೆ. ಜೊತೆಗೆ ಅವರು ಮಾಡ್ತಕ್ಕಂಥ ಪವಾಡಗಳನ್ನು ನೋಡಿಬಿಟ್ರೆ, ಯಾಕಂದರೆ ಯಾವ ಡಾಕ್ಟ್ರು ಆಗಲ್ಲಂತ ಒಂದು ಪೇಷಂಟ್ ಹೇಳಿದರೆ ಅವ್ರ ದೃಷ್ಟಿಯಿಂದ ಯಾವ ಪೇಷಂಟು ಇವನ್ನ ಅಡ್ಮಿಟ್ಟೇ ಮಾಡಬೇಡ್ರಿ ಆಗಲ್ಲ ಅಂತ ಹೇಳಿದಾಗ ಅವರು ಭಗವಂತ ಇದ್ದಾನೆ, ಅವನು ಯಾರು ಡಾಕ್ಟ್ರು, ಯಾವುದೋ ಒಂದು ಮಿಷಿನ್ ಹೇಳಿದ್ನ, ಒಂದು ಸ್ಕ್ಯಾನಿಂಗ್ ಹೇಳಿದ್ನ ನೋಡಿ ಅವನು ಮಾಡ್ತಾನೆ ಹೊರತಾಗಿ ಆ ಗುರು ನೋಡ್ಕೊಂತಾನೆ ಇವನು ಅಡ್ಮಿಟ್ ಮಾಡಿರಿ ಅಂತ ಹೇಳಿದಾಗ ಆವಾಗ ಆ ಎಂಥ ಫೋರ್ತ್ ಸ್ಟೇಜ್ಗಿರ್ತಕ್ಕಂಥ ಕ್ಯಾನ್ಸರ್ ಸಮೇತವಾಗಿ ಒಂದೇ ಕ್ಷಣದಲ್ಲಿ 2 ಟ್ರೀಟ್ಮೆಂಟಲ್ಲಿ ಬಗೆಹರಿದು ಅವರು ಇವತ್ತು ನಮ್ಮ ಆಶ್ರಮದಲ್ಲಿ ಕೆಲಸ ಮಾಡ್ಕೊಂಡು ಆನಂದವಾಗಿ ಜೀವನ ಕಳೀತಾ ಇದ್ದಾರೆ. ಅಂಥ ಒಂದು ಸಂದರ್ಭ ಈ ಒಂದು ಗುರುಗಳ ಒಂದು ಪವಾಡದಿಂದ ಅನೇಕ ಜನಗಳಿಗೆ ಪ್ರಾಣ ಭಿಕ್ಷೆಯನ್ನು ಕೊಟ್ಟರು.
ಯಾರು ಆಗಲ್ಲ ಇವರು ಹೋಗ್ತಾರೆ ಇವ್ರು ಉಳಿಯೋದೇ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಪ್ರಾಣಭಿಕ್ಷೆ ಕೊಟ್ಟು ಇವತ್ತು ಆ ಪ್ರಾಣಭಿಕ್ಷೆ ಸ್ವೀಕಾರ ಮಾಡಿರ್ತಕ್ಕಂಥ ಅವರು ಇವತ್ತು ನಮ್ಮ ಆಶ್ರಮದ ಸೇವಕರಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ನಮ್ಮ ಅವ್ರು ಬರೆದಿರ್ತಕ್ಕಂಥ ತತ್ವ ಪದಗಳು ದೇಶ ವಿದೇಶದವರೆಗೂ ಪ್ರಚಾರವಾಯಿತು. ಅವರು ಅನೇಕ ಹಾಡುಗಳನ್ನು ಬರೆದರು. ಅನೇಕ ಹಾಡುಗಳಲ್ಲಿ ಅವರ ಒಂದು ಬಗ್ಗೆ ಎಷ್ಟು ಅಂತ ಹೇಳೋಕ್ಕೆ ಬರಲ್ಲ. ಯಾಕಂದರೆ ಅವ್ರು ಬರೆದಿರ್ತಕ್ಕಂಥ ಕೆಲವರು ಒಂದು ಸಾರಿ ನಾನು ಅವ್ರ ಜೊತೆಗೆ ಪ್ರಯಾಣ ಮಾಡ್ತಿದ್ದೆ ಕಾರಿನಲ್ಲಿ. ಆತ್ಮಾನಂದ ಪುರಿಗಳಂತ ಒಂದು ಕ್ವಶನ್ ಕೇಳಿದರು. ಮಲ್ಲಣ್ಣರೇ, ನೀವು ಸನ್ಯಾಸಿಗಳು, ನೀವು ಸಂಸಾರಿಗಳು, ನಾನು ಸನ್ಯಾಸಿ, ನೀವು ಸಂಸಾರಿಗಳಾಗಿ ಹೇಗೆ ಆಧ್ಯಾತ್ಮ ಜೀವನ ನಿಭಾಯಿಸ್ತಾರಂತ ಒಂದು ಪ್ರಶ್ನೆ ಕೇಳಿದರು ಆತ್ಮಾನಂದ ಪುರಿಗಳು. ಅದಕ್ಕೆ ತಕ್ಷಣವೇ ಒಂದು ಪೆನ್ನು ಪೇಪರ್ ತಗೊಂಡ್ಬಿಟ್ಟು ಒಂದು 4 ಲೈನ್ ಬರೆದ್ಬಿಟ್ಟು ಇದನ್ನು ಹೇಳ್ರಿ ಅಂತ ನನ್ನ ಕೈ ಕೊಟ್ಟರು. ಆವಾಗ ನಾನು ಆ ಹಾಡನ್ನು, ಯಾಕಂದರೆ ಹೇಳ್ರಿ ಅನ್ನಲಿಲ್ಲ, ಆಡ್ರಿ ಅಂತ ಹೇಳಿದರು. ಆಡಿದ್ದು ಆ ಒಂದು ಹಾಡು ಇವತ್ತು ನನಗೆ ಆ ಒಂದು ಪಿಚ್ಗೆ ಆಡ್ತಕ್ಕಂಥ ಸ್ಟೇಜ್ ಈಗಲೂ ಬರ್ತಿರಲಿಲ್ಲ. ಆ ಹಾಡು ನಾನು ಈಗ ಹಾಡಿ ನಿಮಗೆ ತೋರಿಸ್ತೀನಿ, ಹೇಳ್ತೀನಿ. ಯಾಕಂದರೆ ಅವ್ರು ಕೇಳಿದಂಥ ಪ್ರಶ್ನೆ, ನೀವು ಸಂಸಾರಿಗಳಾಗಿ ಹೇಗೆ ಆಧ್ಯಾತ್ಮ ಜೀವನವನ್ನು ನಿಭಾಯಿಸ್ತಾರಂತ ಕೇಳಿದ್ದಕ್ಕೆ 4 ಲೈನಲ್ಲಿ ಉತ್ತರಿಸಿದ್ರು ತಕ್ಷಣ. ಬೀಸುತಿಹ ಗಾಳಿಗೆ ಗಿಡ ಮರದ ಭಯವೇ, ಹರಿಯುತಿಹ ನದಿಗೆ ಅಗಸನ ಭಯವೇ, ಉರಿಯುತಿಹ ಜ್ಯೋತಿಗೆ ಪತಂಗದ ಭಯವೇ, ಬೆಳಗುತಿಹ ಸೂರ್ಯನಿಗೆ ಮೋಡದ ಭಯವೇ, ನಿಜವರಿತ ಜ್ಞಾನಿಗೆ ಸಂಸಾರದ ಭಯವೇ, ಶ್ರೀ ಗುರು ಕನ್ನೇಶ್ವರ. ಅವರು ಕೇಳಿದ ಪ್ರಶ್ನೆಗೆ ನೀವು ಸನ್ಯಾಸಿಗಳಾಗಿ ಯಾವ ರೀತಿ ಸಂಸಾರಿಗಳಾಗಿ ಯಾವ ರೀತಿ ನೀವು ನಿಭಾಯಿಸ್ತೀರ ಒಂದು ಆಧ್ಯಾತ್ಮವನ್ನು ಅಂತ ಕೇಳಿದ್ದಕ್ಕೆ ಈ ರೀತಿ ಅವರು ಉತ್ತರ ಕೊಟ್ಟರು 4 ಲೈನಲ್ಲಿ. ಬೀಸುತಿಹ ಗಾಳಿಗೆ ಗಿಡಮರದ ಭಯವೇ, ಹರಿಯುತಿಹ ನದಿಗೆ ಅಗಸನ ಭಯವೇ, ಉರಿಯುತಿಹ ಜ್ಯೋತಿಗೆ ಪತಂಗದ ಭಯವೇ, ಬೆಳಗುತಿಹ ಸೂರ್ಯನಿಗೆ ಮೋಡದ ಭಯವೇ, ನಿಜವರಿತ ಜ್ಞಾನಿಗೆ ಸಂಸಾರದ ಭಯವೇ ಅಂತ ಒಂದು 4 ಲೈನಲ್ಲಿ ತಕ್ಷಣವಾಗಿ ಉತ್ತರ ಕೊಟ್ಟರು. ಯಾಕಂದರೆ ಇವತ್ತು ಅವರು ರಚನೆ ಮಾಡಿರ್ತಕ್ಕಂಥ, ಮೊದಲೆಲ್ಲ ಅವರಿಗೆ ಪೆನ್ನು ಸಿಗ್ತಿರಲಿಲ್ಲ, ಪೇಪರ್ ಸಿಗ್ತಿರಲಿಲ್ಲ, ಯಾವ ತತ್ವವನ್ನು ಬರೆದ್ರು ತನ್ನ ಕೈಗಳ ಮೇಲೆ ಕಡ್ಡಿನಲ್ಲಿ ಸಿಗರೇಟ್ ಪೇಪರ್ ಸಿಕ್ಕರೆ, ಒಂದು ಬೀಡಿ ಪೇಪರ್ ಸಿಕ್ಕರೆ ಅದರಲ್ಲೇ ಒಂದು ಸೀಸ್ ಪೆನ್ಸಿಲಲ್ಲಿ ಬರೆದು ಎಲ್ಲಿಂದ ಬಂದಿತ್ತು ಅಲ್ಲಿಗೆ ಹೋಗಲಿ ಅಂತ ತೂರು ಬಿಟ್ಬಿಡೋರು. ಆ ಹಾಡನ್ನು ಮಹಾತ್ಮರು ಯಾರೋ ಕ್ರೋಢೀಕರಿಸಿ ಒಂದು ಪುಸ್ತಕದ ಒಂದು ರೀತಿಯಲ್ಲಿ ಅದನ್ನು ಕ್ರೋಢೀಕರಿಸಿ ಅದನ್ನು ಪುಸ್ತಕ ಮಾಡಿದ ಮೇಲೆ ಚಿನ್ಮಯ ಮಿಷನ್ ಬ್ರಹ್ಮಾಜಿಯವರು ಅದನ್ನು ಒಪ್ಪಿಗೆ ಕೇಳಿ ಒಂದು ಪುಸ್ತಕ ರಚನೆ ಮಾಡಿದರು. ಅದಕ್ಕೆ ಒಂದು ಹೆಸರು ಕೊಡೋದಕ್ಕೆ ಆ ಪುಸ್ತಕಕ್ಕೆ ಏನಂತ ಹೆಸರಿಡಬೇಕು ಅಂತ ಪ್ರಯತ್ನ ಮಾಡಿದರು. ಎಲ್ಲ ಕವಿಗಳು ಎಲ್ಲರೂ ಪ್ರಯತ್ನ ಮಾಡಿದರೆ ಅದಕ್ಕೊಂದು ಟೈಟ್ಲ್ ಕೊಡೋಕ್ಕಾಗಲಿಲ್ಲ. ಅದಕ್ಕೆ ಅಪ್ಪರು ಇಲ್ಲಿಂದಲೇ ದೊಡ್ಡೇರಿಯಿಂದಲೇ ಬೆಂಗಳೂರು ಪ್ರೆಸ್ಗೆ ಒಂದು ಫೋನ್ ಮಾಡಿ ಹೇಳಿದರು, ನಾನೊಂದು ಹೆಸರು ಕೊಡ್ತೀನಿ ಬರ್ಕೊಳ್ರಪ್ಪ ಅಂತ ಹೇಳಿದರು. ಆ ಹೆಸರು ಯಾವ ರೀತಿ ಅಂದರೆ ಘನ ಅನುಭವ ಸಾರ ಅಂತ. ಘನ ಅಂದರೆ ಭಗವಂತನ ಅನುಭವದ ಸಾರ ಇದು ಅಂತ ಹೇಳಿದರು. ಅದಕ್ಕೆ ನನ್ನ ವ್ಯಾಖ್ಯಾನ ದೇಹ, ಮನಸ್ಸು, ಬುದ್ಧಿ, ಎಲ್ಲವನ್ನೂ ಮೀರಿ ಆತ್ಮನಲ್ಲಿ ಆತ್ಮನಾಗಿ ನೆಲೆ ನಿಂತಾಗ ಹೊರಚಿಮ್ಮಿದಂಥ ಆ ಘನದ ಅನುಭವ ಘನಾನುಭವವಾಗಿ ನಿಮ್ಮೆಲ್ಲರ ಕೈಗೆ ಪುಸ್ತಕದ ರೀತಿಯಲ್ಲಿ ಸಿಕ್ಕಿದೆ. ಅದನ್ನು ಕೇವಲ ನೀವು ಯಾವುದೇ ಒಂದು ಪುಸ್ತಕ ಅಂತ ತಿಳ್ಕೊಬೇಡಿ, ಅದು ಸಾಕ್ಷಾತ್ ಭಗವಂತನ ಕೃತಿ, ಭಗವಂತನ ಉಚ್ಚಾರಣೆ ಮಾಡಿರ್ತಕ್ಕಂಥ, ಭಗವಂತಗೂ ನಮ್ಮ ಶ್ರೀ ಸತ್ತುಪಾಸಿ ಗುರುವರಿಗೂ ಯಾವುದೇ ಭೇದವಿಲ್ಲ. ಸಾಕ್ಷಾತ್ ಭಗವಂತ, ಸಾಕ್ಷಾತ್ ಶ್ರೀಪಾದವಲ್ಲಭ ಅವರ ವಚನ, ಅವರ ವಾಕ್ಯ ಏನೇ ಬಂದರೂ ಅವರು ಎಂಥ ಕಷ್ಟದಲ್ಲಿದ್ದರೂ ಬಗೆಯಿರ್ತಕ್ಕಂಥ ಒಂದು ಆಶೀರ್ವಾದ ತಾವು ಪಡ್ಕೊಂಡಿದ್ದಾರೆ. ಅದರಿಂದ ಎಷ್ಟೋ ಜನರು ಕೃತಾರ್ಥರಾಗಿ ಇವತ್ತು ಪ್ರಾಣಭಿಕ್ಷೆಯನ್ನು ಅವರಿಂದ ಪಡೆದು ಇವತ್ತು ಸಾಗರೋಪಾದಿಯಲ್ಲಿ ದೇಶ ವಿದೇಶದಲ್ಲಿ ಇವರ ಲೀಲೆ ಶ್ರೀ ಸತ್ತುಪಾಸಿ ಸತ್ಸಂಗ ಅಮೇರಿಕದಲ್ಲೂ ಎಲ್ಲ ದೇಶಗಳಲ್ಲೂ ಇವರ ಹೆಸರಿನಲ್ಲಿ ಸತ್ಸಂಗ ನಡೀತಿದೆ. ಇದಕ್ಕೆಲ್ಲ ತುಂಬ ಆಶೀರ್ವಾದದಿಂದ ಇವತ್ತು ಜನಸಾಗರ ದೇಶ ವಿದೇಶದಿಂದ ರಾಜ್ಯಗಳಿಂದ ದೊಡ್ಡೇರಿ ಆಶ್ರಮಕ್ಕೆ ಇದು ಕ್ಷೇತ್ರಗಳಿದ್ದವು 17, 18ನೇ ಕ್ಷೇತ್ರ ಇದು ಅಂತ ನಾಮಕರಣ ಮಾಡಿರು. ದೊಡ್ಡೇರಿ ಆಶ್ರಮ 18ನೇ ಕ್ಷೇತ್ರವಾಗಿ ಇವತ್ತು ಪ್ರಪಂಚದಲ್ಲಿ ಎಲ್ಲವೂ ಕಡೆ ರಾಜಾಜಿ ಇದ್ರಾಗೆ ಬೆಳಗ್ತಿದೆ.
ಅದರಿಂದ ಈ ಸತ್ತುಪಾಸಿ ಗುರುವರಿಯರ ಶರಣಕ್ಕೆ ಎಲ್ಲರೂ ವಂದಿಸುತ್ತಾ ಭಕ್ತವೃಂದವೆಲ್ಲವೂ ಉದ್ಧಾರ ಆಗಲಿ, ಭಕ್ತ ಸಮೂಹವೆಲ್ಲವೂ ಪರಮಾತ್ಮನಲ್ಲಿ ಒಂದಾಗಲಿ ಅಂತಕ್ಕಂಥ ನನ್ನ ಕೋರಿಕೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಗುರುಗಳ ಪಾದದಲ್ಲಿ, ಯಾಕಂದರೆ ಅವರು ನಮ್ಮಲ್ಲಿ ಏನೂ ಬೇಡ್ತಾ ಇಲ್ಲ, ಯಾವತ್ತು ಯಾರಲ್ಲೂ ಬಂಗಾರ ಕೇಳ್ತಿಲ್ಲ, ದುಡ್ಡು ಕೇಳ್ತಿಲ್ಲ, ಭಿಕ್ಷೆ ಕೇಳ್ತಿಲ್ಲ, ನಮ್ಮ ಆಶ್ರಮಕ್ಕೆ ಏನು ಬೇಕಂತ ಅವ್ರ ಬಾಯಿಗೆ ಎಂದೂ ಬಂದಿಲ್ಲ. ಸಾಗರದ ಉಪಾಧಿಯಲ್ಲಿ ಹರಿದು ಬರ್ತೈತೆ. ಇದನ್ನು ಅವರು ಸಾಕಾರವಾಗಿ, ಯಾಕಂದರೆ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಒಂದು ಪರಾತ್ಪರ ಇವತ್ತು ನಮಗೆ ಸಾಕಾರವಾಗಿ ಸಿಕ್ಕೈತೆ. ಈ ಸಾಕಾರ ಮೂರ್ತಿಯನ್ನು ಎಲ್ಲರೂ ಉಪಯೋಗಿಸ್ಕೊಂಡು ಕೃತಾರ್ಥರಾಗಬೇಕಂತ ನನ್ನ ನಮಸ್ಕಾರ. ದಯವಿಟ್ಟು ಎಲ್ಲರೂ ಇದಕ್ಕೆ ವಂದಿಸಿ ಗುರುಪಾದದಲ್ಲಿ ಎಲ್ಲರೂ ಒಂದಾಗ್ರಿ ಅಂತ ನನ್ನ ಬೇಡಿಕೆ. ಓಂ ನಮೋ ಸಚ್ಚಿದಾನಂದ ಪರಮಹಂಸ ಯೋಗಿನೇ ಕಾರುಣ್ಯನಿಧಯೇ ತಸ್ಮೈ ಶ್ರೀ ಸತ್ತುಪಾಸನೆ ನಮಃ. ಶ್ರೀ ಸತ್ತುಪಾಸನೆ ನಮಃ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೋ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಸದ್ಭಕ್ತರೇ, ನಮ್ಮ ಶ್ರೀ ಸತ್ತುಪಾಸಿ ಅಪ್ಪಾಜಿಯವರು ಹನುಮಂತಾಜಿಯವರನ್ನ ಗುರುವಾಗಿ ಪಡೆದುಕೊಂಡರು. ಅವರು ಇಲ್ಲೇ ಉಪ್ಪಾರಹಟ್ಟಿ ಹತ್ತಿರ ಇರತಕ್ಕಂಥ ದೊಡ್ಡೇರಿಯ ಕುಗ್ರಾಮದಲ್ಲಿ ಅವರು ಸಾಮಾನ್ಯವಾಗಿರ್ತಕ್ಕಂಥ ಈ ರೋಡ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಮಾಡ್ತಾಯಿದ್ರು. ಅವರು ಗುರುಗಳ ಬಗ್ಗೆ ಭಾಳ ಪ್ರೀತಿ ಬಂದು ನೀನು ಹತ್ರ ಬರ್ತಾ ಇರಪ್ಪ ಅಂತಂದು ಅವರಿಗೆ ಉಪದೇಶವನ್ನು ಕೊಟ್ಟು ದತ್ತಾತ್ರೇಯ ಮಂತ್ರವನ್ನು ಉಪದೇಶವನ್ನು ಕೊಟ್ಟರು. ಅದಕ್ಕೆ ಪೂರ್ವಭಾವಿಯಾಗಿ ಅಪ್ಪಾಜಿಯವರು ತಮ್ಮ ಹಿಂದಿನ ಎಷ್ಟೋ ಜನ್ಮದ ಸಾಧನೆಯಿಂದ ಅವರು ಯೋಗಭ್ರಷ್ಟರಾಗಿದ್ದರು. ಯೋಗಭ್ರಷ್ಟರು ಅಂತಂದರೆ ಏನು ಭಾಳ ಕಳಪೆ ಅಂತ ಅರ್ಥ ಅಲ್ಲ. ಅವರು ಹಿಂದೆ ಎಷ್ಟೋ ಜನ್ಮದಲ್ಲಿ ಸಾಧನೆ ಮಾಡಿ ಇವಾಗ ಸಿದ್ಧರಾಗಿದ್ದರು. ಅವರು ಗುರುಗಳು ಹನುಮಂತಾಜಿಯವರು ಉಪದೇಶ ಕೊಡ್ತೀನಿ, ನಿನಗೆ ಇದು ಮಾಡಬೇಕು ಅಂತ ಹೇಳಿದಾಗ ನಾನು ಏನು ಬೇಡ ಅಂತ ಹೇಳಿದರು. ಅವರು ಅಷ್ಟು ಹೇಳಿದರೂ ಕೂಡ ಅವ್ರು ಬಿಡದಲೇ ಅವರಿಗೆ ಗುರೂಜಿಯವರಿಗೆ ಉಪದೇಶವನ್ನು ಕೊಟ್ಟು ಅವರಿಗೆ ಒಂದು ಅಧ್ಯಾತ್ಮದ ಅನುಭೂತಿಯನ್ನು, ದಿವ್ಯ ಅನುಭೂತಿಯನ್ನು ಮಾಡಿಸಿದರು. ಅವರು ಅದನ್ನು ಅಪ್ಪಾಜಿಯವರು ಈ ಅನುಭವ ನನಗೆ ಮುಂಚೆನೇ ಆಗ್ತಾಯಿತ್ತು, ಗುರುಗಳು ಹೇಳಿದ ಮೇಲೆ ನನಗೆ ಅದು ಅನುಭವದಲ್ಲಿ ದೃಢವಾಯಿತು ಅಂತ ಹೇಳಿದ್ರು. ಹಾಗೆ ಅಧ್ಯಾತ್ಮ ಪರಂಪರೆಯಲ್ಲಿ ಇದು ಗುರುವಿನ ಒಂದು ಮೂಲಕವೇ ಅದು ಒಂದು ಸೀಲಿದ್ದ ಹಾಗೆ, ಅದಕ್ಕೊಂದು ಗುರುತು ಅವ್ರ ಮೂಲಕವಾಗಿ ಆದಾಗ ಅದು ಒಂದು ದೃಢತೆ ಆಗುತ್ತೆ. ನಮಗೆ ಎಷ್ಟೇ ಜ್ಞಾನ ಇದ್ದರೂ ಎಷ್ಟೇ ಸಾಧನೆ ಮಾಡಿದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಕ್ಕಂಥ ಭಾವನೆಯನ್ನು ಹೇಳ್ತಾರೆ. ಹಾಗೆ ಅಪ್ಪಾಜಿಯವರು ಹನುಮಂತಾಜಿಯವರಿಂದ ಅನುಗ್ರಹವನ್ನು ಪಡೆದು ಎಲ್ಲ ಕಡೆಯೂ ಭಕ್ತಿ ಮತ್ತು ಭಜನೆಯನ್ನೆಲ್ಲ ಬೇರೆ ಮಾಡಿಸಿ ಅವರು ಇವಾಗ ವಿಶ್ವವಿಖ್ಯಾತರಾಗಿ ಎಲ್ಲರಲ್ಲೂ ಭಕ್ತಿ, ಪ್ರೇಮ, ದಯೆ, ಕರುಣೆಯನ್ನು ಹರಿಸಿ ಭಗವದ್ಭಕ್ತಿ ಕಡೆಗೆ ಎಲ್ಲರನ್ನೂ ಕೂಡ ಸೆಳೀತಾ ಇದ್ದಾರೆ. ಇಲ್ಲಿ ಶಂಕರಾಚಾರ್ಯ ಇದಕ್ಕೆ ಏನು ಲಿಂಕು ಅಂತಂದರೆ, ಹನುಮಂತಾಜಿಯವರಿಗೆ ಸಾಕ್ಷಾತ್ ದತ್ತಾತ್ರೇಯರೇ ಅವರು ಸಣ್ಣ ಹುಡುಗರು, ಹನುಮಂತಾಜಿ ಸಣ್ಣ ಹುಡುಗರಿದ್ದಾಗ ಅವರು ಬಂದು ಉಪದೇಶ ಕೊಟ್ಟಿದ್ದರಂತೆ. ಕೊಟ್ಟಾಗ ನೀವು ಯಾರು ಅಂತ ಕೇಳಿದಾಗ ನಾನು ದತ್ತ ಅಂತ ಹೇಳ್ಕೊಳ್ಳೋ ಅಂತಂದು ಹೇಳಿದ್ರಂತವರು ಹನುಮಂತಾಜಿಗೆ. ಅವಾಗಿಂದ ಅವರು ಅನುಭವವನ್ನು ಅದನ್ನು ಪಡ್ಕೊಂಡು ಅವರು ತಾವು ಪಡೆದಿರ್ತಕ್ಕಂಥ ಅನುಭವವನ್ನು ನಮ್ಮ ಅಪ್ಪಾಜಿಯವರಿಗೆ ದಯಪಾಲಿಸಿದರು. ಅಪ್ಪಾಜಿಯವರು ಕೂಡ ಅದನ್ನೇ ಮುಂದುವರಿಸಿ ಈ ಅಧ್ಯಾತ್ಮ ಪರಂಪರೆಯನ್ನು ಎಲ್ಲ ಭಕ್ತರು ಯಾವ ಜಾತಿ ಮತ ಭೇದ ಅಂತ ನೆನೆಸಲೇ ಭಗವದ್ಭಕ್ತಿಯನ್ನು ಬೆಳೆಸೋಕ್ಕೋಸ್ಕರವಾಗಿ ಆಶ್ರಮವನ್ನೆಲ್ಲ ಸ್ಥಾಪನೆ ಮಾಡಿದ್ದಾರೆ. ಶಂಕರಾಚಾರ್ಯರನ್ನು ಯಾಕೆ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ, ಅದ್ವೈತ ಅಂತಂದರೆ ಆತ್ಮೋದ್ಧಾರ, ಆತ್ಮ ಪರಮಾತ್ಮ ಒಬ್ಬನೇ ಅಂತಕ್ಕಂಥದ್ದು. ಎಲ್ಲವೂ ಹೇಗೆ ಯಥಾ ನದೀನಾಂ ಸಾಗರೋ ಗತಿ ಅಂತಂದು ಎಲ್ಲ ಸಾಗರದ ಸ್ವರೂಪವನ್ನೇ ಸೇರ್ತವೋ ಎಲ್ಲ ನದಿಗಳು, ಅದೇ ರೀತಿಯಾಗಿ ಎಲ್ಲರೂ ಕೂಡ ಪರಮಾತ್ಮನ ಸ್ವರೂಪರೇ ಅಂತಕ್ಕಂಥ ಅನುಭವವನ್ನು ಶಂಕರಾಚಾರ್ಯರು ಅದ್ವೈತವನ್ನು ಪ್ರತಿಪಾದನೆ ಮಾಡಿದರು. ಇದ್ದುದ ವಿಚಾರವನ್ನು ಪೂರ್ವದಲ್ಲಿ ಇರತಕ್ಕಂಥ ಅದ್ವೈತ ತತ್ವವನ್ನು ಅನುಭೂತಿಯಾಗಿ ಸಚ್ಚಿದಾನಂದ ಸ್ವರೂಪದ ಪರಮಾತ್ಮನ ತತ್ವವನ್ನೇ ಅವರು ಅನುಭವದಲ್ಲಿ ಕಂಡುಕೊಂಡು ಅದನ್ನೇ ಪ್ರತಿಪಾದನೆ ಮಾಡಿ ಜನರಿಗೆ ಅದನ್ನು ಹೇಗೆ ಪಡಿತಕ್ಕಂಥದ್ದು ಅಂತಕ್ಕಂಥದ್ದನ್ನು ತೋರಿಸಿದರು. ಅದೇ ರೀತಿ ಗುರು ಶಿಷ್ಯನಿಗೆ ಅದು ಪರಂಪರಾನುಗತವಾಗಿ ಶಂಕರಾಚಾರ್ಯರಿಂದ ಬಂದು ಯಾವ ರೀತಿ ಅದನ್ನು ಅನುಭವ ಪಡಿಬೇಕು ಅಂತಂದು ಒಂದು ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ಕರ್ಮಯೋಗ ಮತ್ತು ಧ್ಯಾನಯೋಗ, ಈ ಬೇರೆ ಬೇರೆ
ಇದರಿಂದ ಕೂಡ ಈ ಅದ್ವೈತದ ಅನುಭೂತಿಯನ್ನು ಪಡಿಬಹುದು. ವಿಶೇಷವಾಗಿ ಭಕ್ತಿ ಮಾರ್ಗ ಶರಣಾಗತಿ ಅಂತಕ್ಕಂಥದ್ದು ಅದು ಎಲ್ಲರಿಗೂ ಅನ್ವಯ ಆಗ್ತಕ್ಕಂಥ ವಿಚಾರ. ಅದಕ್ಕೆ ಭಗವಂತನಲ್ಲಿ ಭಕ್ತಿ ಪ್ರೇಮವನ್ನು ಮಾಡ್ತಕ್ಕಂಥದ್ದು. ಮೊಟ್ಟ ಮೊದಲಿಗೆ ನಾವು ಕಾಣತಕ್ಕಂಥ ಎಲ್ಲ ವಸ್ತುಗಳಲ್ಲಿ ಅಥವಾ ಇಷ್ಟವಾಗಿರ್ತಕ್ಕಂಥ ದೇವತೆಗಳಲ್ಲಿ ನಾವು ಪ್ರೀತಿಯನ್ನು ಮಾಡಿ ಆ ಅನುಭವವನ್ನು ಪಡೆದು ನಾವು ಅಂತರ್ಮುಖವಾಗಿ ಆ ಭಗವಂತನ ಅನುಭವವನ್ನು ನಾವು ಪಡೀಬಹುದು. ಅದು ಗುರುವಿನಿಂದ ಅನುಗ್ರಹದಿಂದಲೇ ಸಾಧ್ಯವಾಗುತ್ತೆ. ಅಂತಹ ಸಚ್ಚಿದಾನಂದ ಸ್ವರೂಪವನ್ನು ಪಡೆಯೋಕ್ಕೋಸ್ಕರವಾಗಿ ಈ ಗುರುಗಳು ನಮಗೆಲ್ಲರೂ ಕೂಡ ಅನುಗ್ರಹವನ್ನು ಮಾಡಿದ್ದಾರೆ. ಇದರಿಂದ ಎಲ್ಲರೂ ಕೂಡ ಅದು ಅನುಭವ ಉಂಟಾಗಲಿ, ಭಗವದ್ಭಕ್ತಿ ಬೆಳೀಲಿ, ಎಲ್ಲರಿಗೂ ಶಾಂತಿ ಉಂಟಾಗಲಿ ಅಂಥೇಳಿ ನಾನು 2 ಮಾತುಗಳು ಮುಕ್ತಾಯ ಮಾಡ್ತೇನೆ. ಜೈ ಸದ್ಗುರುನಾಥ್. అప్పనే దత్తాత్రేయ శ్రీపాద వల్లభ నరసింహ సరస్వతి అనేకి అప్ప గణానుభవ సార పదాలని రచన చేశారు. ఆ రచనే ఆ గణానుభవ సారంలోనే సకల వేద రాశిని దాంట్లో అడిగింది. ప్రతి గణానుభవ సార భజన చేస్తా చేస్తా ఆ వాక్యాలు స్టార్టింగ్లోనంతా మేమంతా భజన నేరుస్తూ ఉంటుంది. నేరుస్తా ఆ వర్డింగు ఆ సారము ప్రతి ఒక్కటినూ అది ఒకతర వైబ్రేషన్. అది ప్రతి ఒక్క దాంట్లోనూ భజన చేస్తా చేస్తా ఉన్నునిందట్లనే లేచి నృత్యం చేసేకి షురు చేస్తుంటుంది. ఎంత అది ఎట్లా నృత్యం అంటే ఆత్మ పరమాత్మ లోపలన ఒక్కటయ్యే భావం. అది ఎంత అంటే అక్కడ నుండి లేసొచ్చి మనము నృత్యం చేసే వరకు అంతే జ్ఞాపకుంటామి. జ్ఞాపు అంత ఇదంతా ఆనాక చేస్తా 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 మా దేహమే మా కంట్రోల్కే అది రాదు. ఆ దేహం అంత లోపల నుండి స్టాప్ నిల్వల నేను నిలుసుకనలా సుస్తవుతా ఉంది, తల తిరుగుతుంది ఏమంటనో అది దేహమే కంట్రోల్ వచ్చలేదు. ఆ నృత్యం చెయ్యి ఎంత నృత్యం అంతే ఇడీ వైబ్రేషన్, ఇడీ బాడీలోనంత వైబ్రేషన్ ಶುರುವಯ್ಯಿ ದೇಹం అంతా ఒకతర హీట్ పడిపోయిస్తుంది. వేడి అయ్యి అది ఆత్మ పరమాత్మ ఆనందము బ్రహ్మానందం. అది సచ్చిదానందం అంటారు. అట్లా ఆనందం నృత్యంలోన అంటే నేను బుక్స్లోనంతా చదివింటి. అంత వెనుక దాస పరంపರೆ నుంటిನೂ ಪುರಂದರ ದಾಸರು, ಕನಕದಾಸರು కానీ ಆಮೇಲೆ ಪ್ರತಿಯೊಬ್ಬರೂ ఈ ఓన్లనే ఇది భజన్ వచనాలు అంతా చేసుకొని పాడుకుంటా కొనుసుకుంటా వెళ్తూ ఉంటారు అంటని నేను ఎస్ఎల్సి డిగ్రీ నుండి చదువుకొని వచ్చిండ్రి. అది అప్పుడు అనిపిస్తుండే నాకు, అప్ప ఇట్లా ఓన్లనే వెళ్ళేటప్పుడు ఎట్లా భావం అది ఎట్లా కొనుస్తారు ఈ జనము ಇವಳಂతా ఏమనుకుంటారు, ఇవరు జనంకి ಇವಳು ఎదుపడి వెళ్తా అట్లంతా అనుకుంటుంటే నాక లజ్జೆ అనేదే ఉండేదాడ. అంతో ఆనందంగా అవుతుండే. అప్పుడు అనిపిస్తుండే ఇక్కడ వచ్చినాక స్టార్టింగ్లో నాకేమీ డ్యాన్సు నాకు ఇట్లా భజనే మా అక్క పిలుచుకొచ్చింది నన్ను. నాకు ఈ భజనే ఇదేమీ ಗೊತ್ತುండలేదు, నృత్యం ఏమీ ಗೊತ್ತುండలేదు. శివాని ఇంద్రాణి ఒక అన్న జన్మ అమ్మాయిలు కూర్చోండ్రి, మీరు ఎంత బాగా నృత్యం చేస్తారు నాకే నేర్పండి. మేము నృత్యం చేయము, మాకు అప్పనే చేపిస్తారు, మాలోగన అప్పనే పరకాయ ప్రవేశం చేసి సద్గురునాథులు వాళ్ళే చేపిస్తారు అంట అంటే ఎంత బాగా చేస్తారు నాకును అనిపించా. వీళ్ళు ఎంత బాగా చేస్తారు ఈ అమ్మాయిలంతా, నేను చేయాలా అంటానే అంటే నాకే చేయాలంట చాలా అనిపిస్తుంది. అప్పనే చేపిస్తారు. అప్పుడు దత్తాత్రేయని, గురు దత్తాత్రేయని, ಗಂಗಾಧರನೇ, ಗೌರೀವರನೇ, చంద్రశేఖరనే అంట అప్పది. ఆమె శ్రీపాద వల్లభనే ಕೆಲವು అప్ప భజనేలంత నాకు చాలా ఇష్టమై అనిపించా. మా అక్క జతకి బలవంతమైకి ఆశ్రమంలో వచ్చింది, నేనే వచ్చలేదు. అప్పుడు అనిపించావు బామిని ఎట్లాది పడస్క ఉంది, నేను పడస్కనలా అంటని అప్ప అందరూ కూర్చోండ్రి. అప్ప నా లోపల నా ఆశ ఉంది కదా, దాన్ని అప్ప అర్థం చేసుకొని తనయ్య రా నృత్యం చేసి రా అండ్రి. అప్పుడు ఆಮೇಲೆ అట్లా అంటున్నట్లే ನಮಗಾಗಿ ಗುರುವಿಲ್ಲವೇ ಓ ದರೆಯೋಳು ಮಲ್ಲಯ್ಯ ನಂಕ ಯಾಕಿಂಗೆ ಗುರುವೆ ನೀನು ಮಾಡುತ್ತಿ అంట. దానికి ఇద్దాకిద్దంగే మయ్య మరుస్తి తడవే ఇల్దంగే అంట అప్ప భజనలో అది అర్థం అంతా చేస్తా 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 అప్పకు చాలా ఇష్టమయ్యేష. అంతూ దాంట్లో లోపల అంత నృత్యము ఎంత అంటే పై వెళ్ళింది అంతే, ఏమేమి అదో గుర్తుకు రాదు. అంత ఆనంద స్థితిలన వెళ్ళిస్తాము. అది ఆత్మ పరమాత్మలన ఒక్కటయ్యే భావ. అప్పుడు అనిపించావు నేను బుక్లను చదివింది కదా వీళ్ళంతా. అప్పుడు ఎవరేమన్నా చేసుకొని అప్పుడు ఎవరు ఏమనుకుంటారు అనే భావమే పై వెళ్ళిడుస్తుంది.
గురు మాత్ర చూస్తారు. గురుని ఇంకా ఆనాక చేసేటప్పుడంతూ ఎవరెవరు కనబడరు, అప్ప ఒకరే కనబడేది. అట్లా అది ఆ గురువు సద్గురునాథుడు ఒకటే, ఆ ఆత్మ పరమాత్మ రెండు అది ఒక్క భావ. ఈ దేహము దేహమే సుಮ್ಮನೆ ప్రతి గరగరగర తిరుగుతూ ఉంటుంది, మా కంట్రోల్లోనూ ఉండేది. అది ఏదంటే అది ఆ సద్గురునాథన్ కంట్రోల్లో ఉంటుంది. అప్పుడు మనం ఏమి చేసే కయ్యలదు. ఆనందం అంటే ఆనందము, అది లోపల నుండి వచ్చేస్తుంది ఆయన ఆనందము, అంత బాగుంటుంది. అప్ప త్రిపురాదేవిని ప్రతిష్టాపన చేసిరి. ప్రతి దత్త, శ్రీపాద వల్లభ, నరసింహ సరస్వతి అన్ని దేవుళ్ళు ఉండి శక్తి స్వరూపిణి ఉండలేదు. దానికి శక్తి స్వరూపిణి రప్పించేకి అప్ప ధ్యాన స్థితిలోనే ధ్యానం కూర్చున్నప్పుడు ధ్యానంలోనే దేవి ఉద్భవం అయ్యి 12 సంవత్సరాలు బాలికా రూపంలోన ధరిసి ఇలాగే పచ్చరంగంలోన రేష్మే వస్త్రాలు, ఆనాక పచ్చరంగుల గాజులు అట్లా అప్ప రూపంలోన వచ్చి నువ్వు భక్తులు నిన్నే వెతుక్కంట భక్తులు వస్తారు. ప్రతి భక్తులకి నువ్వు సారారు శ్రీపాదవల్లభురు ఎట్లా పిఠికాపురంకి 20 ముత్తికేస్తారు, 20 వస్తారు పిఠికాపురంకి అంట అనేది. అట్లా ఈ దొడ్డేరి క్షేత్రం ఇది 18వ శ్రీ క్షేత్రం ఇది. ఇక్కడ భక్తులు వస్తారు. సాయుధ్య స్థితి నువ్వు ఇయ్యాలా, భక్తులకంతా నువ్వు సాయుధ్యం ఇయ్యాలా, ముక్తి ఇయ్యాలా. అలాగే దానికి నువ్వు దేవి ప్రతిష్టాపన చెయ్యి అంట. అప్పకి దేవినే ఆదేశం ఇస్తుంది. ఆదేశం ఇచ్చినాక అప్పుడు అదే మైసూర్లోన ఒక ఆమె అప్పకి ఎలాగే ధ్యానంలో దేవి ఉద్భవమైందో అదే ఫోటోని తెచ్చి చూపిస్తారు. అప్పుడు అనిపిస్తుంది అప్పకి, ఓ ధ్యానంలో నా ఆదేశం ఇచ్చిండే దేవిది ఇదే రూపమే, ఇదే తరాన్ని అంటాను. అప్ప రాజస్థానంలో దత్తాత్రేయ విగ్రహం, నరసింహ సరస్వతి విగ్రహము, ప్రతి విగ్రహాలు దేవుడి విగ్రహాలంతా అక్కడే చేస్తారు. దేవి విగ్రహం తెచ్చి ప్రతిష్టాపనే చేపించేకి అప్ప ఆర్డర్ ఇచ్చిరి. అది దేవి వచ్చిన దినమంతూ అది అంత నంది దేవి అంతా చాలా అంతే. దేవి వచ్చిన గడిగ ఎట్లుంటాయి అంటే ఒకతర శుభశకునాలు అంటారు అలాగా. పంచభూతలే సాక్షి అంటే దేవి ముఖ్య ద్వారం నుండి లోపల వచ్చేటప్పుడు పంచభూతలే సాక్షి అయ్యి గాలి, వాన, అగ్ని, అప్పు, తేజు, వాయు అంతా పంచభూతల శకునాలు అంతా దేవి యొక్క లోపలికి వచ్చేకి అంతా అది శుభశకునాలు అంత ఆనందమయ్యగుండే. అంటే ఇప్పుడు వస్తా ఉత్తరం మెచ్యూర్డ్ లాగా అనిపిస్తుంది. దేవి స్టార్టింగ్ వచ్చినాక బాల త్రిపుర సుందరి అప్పకి ఎలాగా ధ్యానంలో అప్ప దేవి ఉద్భవమైండ అదే బాల త్రిపుర సుందరి లక్కన అప్పాయి. అది ఎంత బాగుందంటే అదే వస్తా ఆనాక నవరాత్రిలంతా చాలా విజృంభణంగా చేస్తారు. ఎంత అంటే స్టార్టింగ్లోనే ఒక 4-5 ఇయర్స్ అంతా ఔదుంబర దగ్గర నవరాత్రులు చేస్తూ ఉండ్రి. రంగోలి లేసి అక్కడంతా రంగులు వేసి దేవిని ఆడ బాల త్రిపుర సుందరి ఆడ దుర్గాదేవి మూర్తి ఉంది, ఆ మూర్తికి ఇంద్రాణి శ్రీమాత వాళ్ళంతా చేస్తూ ఉండ్రి. అదైనాక అప్ప ఇంద్రాణి ಅವರು తండ్రి గారు వాళ్ళకి అప్ప చెప్పారు, వాళ్ళు దేవీపురంలోన దేవి అలంకారం చేస్తూ ఉండ్రి. వాళ్ళు నవరాత్రి విజృంభణంగా చేస్తూ ఉండ్రి. వాళ్ళకి అప్ప చెప్పి ఇంట్లో నవరాత్రిలోన నాకు వాళ్ళకి చాలా ఆనందమాయ. ఇక్కడ వచ్చి వాళ్ళను దేవి అలంకారాలు, నవరాత్రులు ఉత్సవాలు, ఆనాక శ్రీచక్ర అలంకారము, శ్రీచక్ర పూజ ప్రతి ఒక్కటిను ಒಂಥರ స్టెప్ బై స్టెప్ ప్రతి ఒక్కటి చేసుకుంట చాలా విజృంభణంగా చేసుకుంటా వచ్చిరి. అదైనాక వాళ్ళ అమ్మాయి ఇంద్రాణి వాళ్ళు శివాని అప్ప వాళ్ళకి ఆదేశం ఇచ్చిరి. అన్నాక వాళ్ళంతా ప్రతి బాల త్రిపుర సుందరి దశమహావిద్య అంటారు కదా, 10 దేవిలో బాల త్రిపుర సుందరి, కూష్మాండదేవి, దుర్గాదేవి, కాళికాదేవి, రాజరాజేశ్వరి అట్లా దశమహావిద్య స్వరూపిణిని వేరే అలంకారంలను చేసి చాలా నవరాత్రి అంతా చాలా విజృంభణ ప్రతి దేవికి ఒక్కొక్క ప్రసాదము. అన్నపూర్ణేశ్వరి అంతా ఇక్కడంతా అన్నమంతా అరడి అన్నపూర్ణేశ్వరి అలంకారము, మహాలక్ష్మి అలంకారము, ప్రతి ఒక్కటి అలంకారము చాలా బాగా చేస్తారు నవరాత్రి టైంలో.
ಜೈ ಗುರುದೇವ ದತ್ತ ಶ್ರೀ ಸತ್ತುಪಾಸಿಯೇ ನಮಃ. ಕೇಳಿದ್ರಲ್ಲ ಭಕ್ತರ ಅನುಭವಗಳು, ಅವರು ಆಶ್ರಮಕ್ಕೆ ಬಂದೋದಾಗಿಂದ ಅವರಲ್ಲಿ ಯಾವ ಥರ ಬದಲಾವಣೆ ಆಯಿತು, ಯಾವ ಥರ ಅಪ್ಪ ಅವ್ರಿಗೆ ಆಶೀರ್ವಾದ ಮಾಡಿದ್ರು, ಅನುಗ್ರಹಿಸಿದ್ರು, ಅಪ್ಪನ ಕೃಪೆ ಅವರಿಗೆ ಹೇಗೆ ಸಿಕ್ತು ಭಕ್ತಾದಿಗಳಿಗೆ ಅಂತ ಅವರ ಹಂಚಿಕೆಗಳನ್ನು ಭಕ್ತಾದಿಗಳೆಲ್ಲ ಹಂಚ್ಕೊಂಡಿದ್ದಾರೆ ನಿಮ್ಮ ಹತ್ರ. ದಯವಿಟ್ಟು ನೀವು ಈ ವಿಡಿಯೋ ನೋಡಿದ ಮೇಲೆ ನೀವು ಈ ಕ್ಷೇತ್ರಕ್ಕೆ ಬಂದು ಅಪ್ಪನ ಕೃಪಾ ಆಶೀರ್ವಾದದಿಂದ ಪಾತ್ರರಾಗಬೇಕಾಗಿ ಅಂತ ಕೇಳ್ಕೊತಿದ್ದೀನಿ ನಿಮ್ಮಲ್ಲಿ. ಆಮೇಲೆ ಇದುವರೆಗೂ ಯಾವುದೇ ಚಾನಲ್ನವ್ರು ಬಂದ್ರೂ ಇಲ್ಲಿ ಶೂಟಿಂಗ್ ಆಗೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಅಪ್ಪ ಈ ಚಾನಲ್ಗೆ ದಯಪಾಲಿಸಿ ಅವರಿಗೆ ಆಶೀರ್ವಾದ ಮಾಡಿ ಕೃಪೆ ಮಾಡಿ ಇವ್ರಿಗೊಂದು ಚಾನ್ಸ್ ಕೊಟ್ಟಿದೆ. ದಯವಿಟ್ಟು ಈ ವಿಡಿಯೋ ನೋಡಲೇಬೇಕು, ನೀವು ಅಪ್ಪನ ದರ್ಶನ ತೊಗೊಳ್ಲೇಬೇಕು ನೀವು ಕ್ಷೇತ್ರಕ್ಕೆ ಬಂದು ಅಂತ ನಾನು ಕೇಳ್ಕೊತಿದ್ದೀನಿ. ಶ್ರೀಪಾದ ರಾಜಂ ಶರಣಂ ಪ್ರಪದ್ದೆ.